ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 6 ಟೈರ್ಲೆಸ್ ಲೈಫ್ ಇದರಲ್ಲಿ ಒಂದು ಗದ್ಯ ಭಾಗ. ಪಾಠದ ಹೆಸರು ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತ ಇರೋ ಒಂದು ಪಾಠವನ್ನ ಕಲಿಯೋಕೆ ಹೋಗ್ತಾ ಇದ್ದೇವೆ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಲೆಸನ್. ಪಾಠ ಶುರು ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ವಿ ಬಿಗಿನ್ ದ ಲೆಸನ್, ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್ ಆಟ್ ದಿ ಲಿಸ್ನಿಂಗ್ ಟೆಕ್ಸ್ಟ್. ಲಿಸ್ನಿಂಗ್ ಟೆಕ್ಸ್ಟ್ ಇದನ್ನು ನಾನು ಓದಿ ಹೇಳ್ತೇನೆ. ಇದರಲ್ಲಿ ನೀವು ಡಿಸೈರೇಬಲ್ ಕ್ವಾಲಿಟೀಸ್ ಆ್ಯಂಡ್ ಅನ್ಡಿಸೈರೇಬಲ್ ಕ್ವಾಲಿಟೀಸ್ ಅಂದರೆ ಬೇಕಾಗುವ ಇಷ್ಟಪಡುವ ಗುಣಗಳು ಮತ್ತು ಇಷ್ಟಪಡದೇ ಇರುವ ಗುಣಗಳನ್ನು ಕೆಳಗೆ ಕೊಟ್ಟಿರೋ ಟೇಬಲ್ನಲ್ಲಿ ಡಿಸೈರೇಬಲ್ ಅಂದರೆ ಬೇಕಾಗಿರುವ, ಅವಶ್ಯಕತೆ ಇರುವ, ಇಷ್ಟಪಡುವಂತಹ ಅಂತ ಅರ್ಥ. ಡಿಸೈರೇಬಲ್ ಡಿಸೈರೇಬಲ್ ಅಂದರೆ ಆಪೇಕ್ಷಣೀಯ ಅಂತ ಅರ್ಥ. ಆಪೇಕ್ಷಣೀಯ ಗುಣಗಳನ್ನು ಇಲ್ಲಿ ಬರೀಬೇಕು. ನಾನು ಒಂದಿಷ್ಟು ವಾಕ್ಯಗಳನ್ನು ಹೇಳ್ತೇವೆ, ಅದರಲ್ಲಿ ನಿಮಗೆ ಮತ್ತು ಬೇರೆಯವರಿಗೆ, ನೀವು ಬೇರೆಯವರಲ್ಲಿ ಇಷ್ಟಪಡುವ ಗುಣಗಳಿದ್ದರೆ ಅವುಗಳನ್ನು ಇಲ್ಲಿ ಬರಿತಾ ಹೋಗಬೇಕು. ಇಷ್ಟಪಡದೇ ಇರೋ ಗುಣಗಳನ್ನು ನೀವು ಇಲ್ಲಿ ಬರಿಬೇಕು. ಸರಿನಾ? ಲಿಸ್ನಿಂಗ್ ಟೆಕ್ಸ್ಟ್ ಓದೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಗಮನ ಕೊಟ್ಟು ಕೇಳಿ. ಕಮಲಾ ಈಸ್ ಫ್ರೆಂಡ್ಲಿ ಆ್ಯಂಡ್ ಪೊಲೈಟ್. Mridula is jealous and lazy. Naina is social and generous. Kamini helps the poor. Saumya does not respect elders. Maya is always too late to the school. Nandini works hard. Sudha talks and talks but never listens to others. Preeti is calm and quiet. Janaki has sympathy for the poor. ಈ ಇಷ್ಟು ವಾಕ್ಯಗಳಲ್ಲಿ ಒಳ್ಳೆಯ ಗುಣಗಳು ಯಾವುವು? ಒಳ್ಳೆಯ ಗುಣಗಳು ಬೀಯಿಂಗ್ ಗುಡ್, ಒಳ್ಳೆಯದಾಗಿರುವುದು, ಒಳ್ಳೆಯವರಾಗಿರುವುದು, ದಾನಿಗಳಾಗಿರುವುದು, ಬಡವರಿಗೆ ಸಹಾಯ ಮಾಡುವುದು, ಶ್ರಮಪಟ್ಟು ಕೆಲಸ ಮಾಡುವುದು, ಶಾಂತಿಯುತವಾಗಿ ಇರುವುದು ಮತ್ತು ಬಡವರ ಮೇಲೆ ಕರುಣೆ ತೋರಿಸುವುದು. ಇವೆಲ್ಲ ಡಿಸೈರೇಬಲ್ ಕ್ವಾಲಿಟೀಸ್ನಲ್ಲಿ ಬರ್ತವೆ. ಡಿಸೈರೇಬಲ್ ಕ್ವಾಲಿಟೀಸ್ನಲ್ಲಿ ಬರುವ ಒಂದಿಷ್ಟು ಗುಣಗಳನ್ನು ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. ಕಮಲಾ ಈಸ್ ಫ್ರೆಂಡ್ಲಿ ಆ್ಯಂಡ್ ಪೊಲೈಟ್. ಇದು ಡಿಸೈರೇಬಲ್. ನೈನಾ ಈಸ್ ಸೋಷಿಯಲ್ ಆ್ಯಂಡ್ ಜನರಸ್. ಇದು ಡಿಸೈರೇಬಲ್. ಕಾಮಿನಿ ಹೆಲ್ಪ್ಸ್ ದಿ ಪುವರ್. ಡಿಸೈರೇಬಲ್ ಕ್ವಾಲಿಟಿ. ನಂದಿನಿ ವರ್ಕ್ಸ್ ಹಾರ್ಡ್. ಡಿಸೈರೇಬಲ್ ಕ್ವಾಲಿಟಿ. ಪ್ರೀತಿ ಈಸ್ ಕಾಮ್ ಆ್ಯಂಡ್ ಕ್ವೈಟ್. ಡಿಸೈರೇಬಲ್ ಕ್ವಾಲಿಟಿ. ಜಾನಕಿ ಹ್ಯಾಸ್ ಸಿಂಪತಿ ಫಾರ್ ದಿ ಪುವರ್. ಡಿಸೈರೇಬಲ್ ಕ್ವಾಲಿಟಿ. ಇವಾಗ ಅನ್ಡಿಸೈರೇಬಲ್ ಕ್ವಾಲಿಟೀಸ್ಗಳನ್ನು ಹೇಳ್ತೇನೆ, ಕೇಳಿ. ಮೃದುಲಾ ಈಸ್ ಜಲಸ್ ಆ್ಯಂಡ್ ಲೇಜಿ. ಅಸೂಯೆ ಪಡೋದು ಮತ್ತು ಆಲಸಿತನ ನಮಗೆ ಬೇಕಾಗೋ ಗುಣಗಳಲ್ಲ, ನಮ್ಮ ಹತ್ರ ಇಟ್ಕೊಳ್ಳುವಂಥ ಗುಣಗಳಲ್ಲ. ಬೇರೆಯವರಿಗೆ ಗುಣಗಳಿದ್ರೂ ನಮಗೂ ಇಷ್ಟ ಆಗಲ್ಲ. ಸೌಮ್ಯ ಡಸ್ ನಾಟ್ ರೆಸ್ಪೆಕ್ಟ್ ಎಲ್ಡರ್ಸ್. ಅನ್ಡಿಸೈರಬಲ್ ಕ್ವಾಲಿಟಿ, ಹೈಲಿ ಅನ್ಡಿಸೈರಬಲ್ ಕ್ವಾಲಿಟಿ. ಸೌಮ್ಯ ಅವಳ ಹಿರಿಯರಿಗೆ ಗೌರವ ಕೊಡಲ್ಲ ಅನ್ನೋದು ಖಂಡಿತವಾಗಲೂ ಬೇಕಾಗುವಂಥ ಒಂದು ಗುಣ ಅಲ್ಲ. ಮಾಯಾ ಈಸ್ ಆಲ್ವೇಸ್ ಲೇಟ್ ಟು ಸ್ಕೂಲ್. ಶಾಲೆಗೆ ತಡವಾಗಿ ಹೋಗುವುದು ಕೂಡ ಒಂದು ಅನ್ಡಿಸೈರಬಲ್ ಕ್ವಾಲಿಟಿ. ಸುಧಾ ಟಾಕ್ಸ್ ಆ್ಯಂಡ್ ಟಾಕ್ಸ್ ಬಟ್ ನೆವರ್ ಲಿಸನ್ಸ್ ಟು ಅದರ್ಸ್. ಬರೀ ಮಾತಾಡೋದೆ ಬೇರೆಯವ್ರು ಹೇಳಿದ್ದನ್ನ ಕೇಳ್ದಂಗೆ ಮಾತಾಡೋದು ಕೂಡ ಅನ್ಡಿಸೈರಬಲ್ ಕ್ವಾಲಿಟಿ. ಅವುಗಳನ್ನು ನೀವು ಇಲ್ಲಿ ಬರೀತೀರಾ. ಮುಂದೆ ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ. ಕೆಳಗಿರೋ ಈ ಪ್ಯಾಸೇಜ್ ಪ್ಯಾರಾಗ್ರಾಫ್ನ ಓದಿ ಕೆಳಗಿರೋ ಪ್ರಶ್ನೆಗಳಿಗೆ
ಉತ್ತರ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೇಧಾ ಪಾಟ್ಕರ್ is a well-known name all over India. She was born on 1st December 1954 in Mumbai. All her life has been devoted to social service, particularly for the upliftment of tribals. ಬುಡಕಟ್ಟು ಜನರ ಏಳಿಗೆಗಾಗಿ ಶ್ರಮ ಪಟ್ರು. ಅಪ್ಲಿಫ್ಟ್ಮೆಂಟ್ ಅಂದ್ರೆ ಏಳಿಗೆ. ಟ್ರೈಬಲ್ಸ್ ಅಂದ್ರೆ ಬುಡಕಟ್ಟು ಜನಾಂಗ. ಟ್ರೈಬ್ ಅಂದ್ರೆ ಬುಡಕಟ್ಟು, ಟ್ರೈಬಲ್ಸ್ ಅಂದ್ರೆ ಬುಡಕಟ್ಟು ಜನಾಂಗ. ಬುಡಕಟ್ಟಿನ ಜನರ ಏಳಿಗೆಗಾಗಿ ಶ್ರಮಿಸಿದರು. ಶಿ ಸ್ಟಾರ್ಟೆಡ್ ನರ್ಮದಾ ಬಚಾವೋ ಆಂದೋಲನ್ ಇನ್ 1985 ಟು ಪ್ರೊಟೆಕ್ಟ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ನರ್ಮದಾ ಡ್ಯಾಮ್ ಅಕ್ರಾಸ್ ದಿ ರಿವರ್. ಇವರು ನರ್ಮದಾ ಬಚಾವೋ ಅನ್ನೋ ಒಂದು ಆಂದೋಲನವನ್ನ 1985ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಯಾಕೆ? ನರ್ಮದಾ ನದಿಗೆ ಕಟ್ಟಲಾಗ್ತಾ ಇರುವಂತ ಒಂದು ಡ್ಯಾಮ್ ವಿರುದ್ಧ, ಅಗೇನ್ಸ್ಟ್ ಅಂದ್ರೆ ವಿರುದ್ಧ. ಮೇಧಾ ಪಾಟ್ಕರ್ ಹ್ಯಾಸ್ ಒನ್ ಅವಾರ್ಡ್ಸ್ ಆಟ್ ದಿ ನ್ಯಾಷನಲ್ ಲೆವೆಲ್ ಫಾರ್ ಹರ್ ಸೋಷಿಯಲ್ ವರ್ಕ್. ಮೇಧಾ ಪಾಟ್ಕರ್ ಅವರು ಅವರ ಸಾಮಾಜಿಕ ಸೇವೆಗಾಗಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ದೀಸ್ ಇನ್ಕ್ಲೂಡ್ ರೈಟ್ ಟು ಲೈವ್ಲಿಹುಡ್ ಅವಾರ್ಡ್, ಆಲ್ಸೋ ಕಾಲ್ಡ್ ದಿ ಆಲ್ಟರ್ನೇಟಿವ್ ನೊಬೆಲ್ ಪ್ರೈಸ್. ಇದನ್ನ ಸ್ವೀಡನ್ನಲ್ಲಿ 1992ರಲ್ಲಿ ಗೆದ್ರು. ಗೋಲ್ಡ್ ಮ್ಯಾನ್ ಎನ್ವಿರಾನ್ಮೆಂಟ್ ಪ್ರೈಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 1993, and Green Ribbon Award by BBC in 1995. ಮೇಧಾ ಪಾಟ್ಕರ್ ಅವರಿಗೆ ಸಿಕ್ಕ ಪ್ರಶಸ್ತಿಗಳು ಯಾವುವು ಅಂದರೆ ರೈಟ್ ಟು ಲೈವ್ಲಿಹುಡ್ ಅವಾರ್ಡ್, ಇದೊಂದು ಆಲ್ಟರ್ನೇಟಿವ್ ನೊಬೆಲ್ ಪ್ರೈಸ್ ಆಗಿರುತ್ತೆ. ಇದನ್ನ ಸ್ವೀಡನ್ ದೇಶ 1992ರಲ್ಲಿ ಕೊಡ್ತು. ಗೋಲ್ಡ್ ಮ್ಯಾನ್ ಎನ್ವಿರಾನ್ಮೆಂಟ್ ಪ್ರೈಸ್ ಅನ್ನೋ ಪ್ರಶಸ್ತಿಯನ್ನ ಅಮೆರಿಕ ದೇಶ 1993ರಲ್ಲಿ ಕೊಟ್ಟಿತು. ಗ್ರೀನ್ ರಿಬ್ಬನ್ ಅವಾರ್ಡ್ ಅನ್ನೋ ಪ್ರಶಸ್ತಿಯನ್ನ BBC ಚಾನೆಲ್ 1995ರಲ್ಲಿ ಕೊಟ್ಟು ಸನ್ಮಾನ ಮಾಡಿತು. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್. ಮೇಧಾ ಈಸ್ ಪ್ರೈಮರಿಲಿ ಅ ಸೋಷಿಯಲ್ ವರ್ಕರ್. ಮೇಧಾ ಅವರು ಸಮಾಜ ಸೇವಕರು ಅಂತ ಉತ್ತರ. ಕ್ವಶನ್ಸ್: ವೈ ಡಿಡ್ ಮೇಧಾ ಪಾಟ್ಕರ್ ಸ್ಟಾರ್ಟ್ ದಿ ನರ್ಮದಾ ಬಚಾವೋ ಆಂದೋಲನ್? ಮೇಧಾ ಪಾಟ್ಕರ್ started the Narmada Bachao Andolan against the construction of the dam across the river ಅಂತ ಉತ್ತರ ಬರಿತೀರಾ. Name at least two countries other than India that recognized her service. The other countries than India who recognized Medha Patkar service are Sweden and the USA. ಗಿವ್ ಅ ಸುಟೇಬಲ್ ಟೈಟಲ್ ಟು ದಿ ಪ್ಯಾಸೇಜ್. ಈ ಒಂದು ಪ್ಯಾರಾಗ್ರಾಫ್ಗೆ ಒಂದು ಶೀರ್ಷಿಕೆಯನ್ನ ಕೊಡಿ, ಒಂದು ಟೈಟಲ್ ಕೊಡಿ, ಹೊಂದಾಣಿಕೆ ಆಗುವಂತ ಒಂದು ಟೈಟಲ್ನ ಕೊಡಿ. ಏನಂತ ಟೈಟಲ್ ಕೊಡಬಹುದು? ಮೇಧಾ ದಿ ಗ್ರೀನ್ ವಾರಿಯರ್ ಅಂತ ಕೊಡಬಹುದು. ಈ ತರ ನೀವು ಬೇರೆ ಬೇರೆ ಶೀರ್ಷಿಕೆಗಳನ್ನ, ಟೈಟಲ್ಗಳನ್ನ ಯೋಚನೆ ಮಾಡಿ ಈ ಪ್ಯಾರಾಗ್ರಾಫ್ಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಪಾಠ ಶುರು ಮಾಡೋಣ. ಆಲ್ ದ ವರ್ಲ್ಡ್ ಹರ್ ಸ್ಟೇಜ್. ಸ್ಟೇಜ್ ಅಂದ್ರೆ ಸ್ಟೇಜ್ ಮೇಲೆ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ ಅಂತ ಕರೀತಾರೆ. ಸ್ಟೇಜ್ ಇದಕ್ಕೆ ಕನ್ನಡದಲ್ಲಿ ಏನರ್ಥ? ಸ್ಟೇಜ್ ಅಂದ್ರೆ ವೇದಿಕೆ. ಪೂರ್ತಿ ಜಗತ್ತು ಅವರ ವೇದಿಕೆ ಆಯಿತು ಅನ್ನೋ ಒಂದು ಪಾಠ. ಇಲ್ಲಿ ನಾವು ಸಾಯಿ ಪರಂಜ್ಪೇಯಿ ಅನ್ನೋರ ಬಗ್ಗೆ ಕಲಿಯೋಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಅ ಶಾರ್ಟ್ ಲೈಫ್ ಸ್ಕೆಚ್ ಆಫ್ ಸಾಯಿ ಪರಂಜ್ಪೇಯಿ. ಸಾಯಿ ಪರಂಜ್ಪೇಯಿ ಅನ್ನೋರ ಒಂದು ಜೀವನ ಆಧಾರಿತ ಒಂದು ಕತೆ.
ಅ ಫೇಮಸ್ ಥಿಯೇಟರ್ ಪರ್ಸನಾಲಿಟಿ. ಥಿಯೇಟರ್ ಅಂದರೆ ಥಿಯೇಟರ್ ಹೋಗಿ ಮೂವಿ ನೋಡಿ ಬಂದ್ವಿ ಅಂತ ಹೇಳ್ತಾರೆ. THEATRE ಥಿಯೇಟರ್ ಅಂದರೆ ರಂಗಭೂಮಿ. ಇವರೊಬ್ಬ ರಂಗಭೂಮಿಯ ಕಲಾವಿದರು. ಥಿಯೇಟರ್ ಪರ್ಸನಾಲಿಟಿ. ಥಿಯೇಟರ್ ಅಂದರೆ ರಂಗಭೂಮಿ. ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವ. ಇಲ್ಲಿ ವ್ಯಕ್ತಿ ಅಂತ ಅರ್ಥ ಕೊಡುತ್ತೆ. ಫ್ರಾಮ್ ಪುಣೆ ಮಹಾರಾಷ್ಟ್ರ. ಇವರು ಪುಣೆಯವರು, ಮಹಾರಾಷ್ಟ್ರದಲ್ಲಿರೋ ಪುಣೆ ಅನ್ನೋ ನಗರದವರು. ಶಿ ಹ್ಯಾಸ್ ಆಲ್ಸೋ ಡೈರೆಕ್ಟೆಡ್ ಮೆನಿ ಟೆಲಿವಿಷನ್ ಸೀರಿಯಲ್ಸ್. ಇವರು ತುಂಬಾನೇ ಟೆಲಿವಿಷನ್ ಸೀರಿಯಲ್ಸ್ ಧಾರಾವಾಹಿಗಳ ಡೈರೆಕ್ಟರ್ ಅಂದರೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಶಿ ವನ್ ದಿ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಡಾಕ್ಯುಮೆಂಟರಿ ವಿತ್ ಅ ಸೋಷಿಯಲ್ ಪರ್ಪಸ್. ಇವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಯಾವುದಕ್ಕೆ? ಒಂದು ಸಾಮಾಜಿಕ ಕಳಕಳಿಯ ಡಾಕ್ಯುಮೆಂಟರಿ ಮಾಡಿದ್ದಕ್ಕೆ ಇವರಿಗೆ ದೇಶದ ಒಂದು ಅವಾರ್ಡ್ ಸಿಕ್ಕಿದೆ. ಡಾಕ್ಯುಮೆಂಟರಿ ಅಂದರೆ ಸಾಕ್ಷ್ಯಚಿತ್ರ. ಡಾಕ್ಯುಮೆಂಟರಿ ಅಂದರೆ ಸಾಕ್ಷ್ಯ ಚಿತ್ರ ವಿತ್ ಸೋಷಿಯಲ್ ಪರ್ಪಸ್. ಸೋಷಿಯಲ್ ಪರ್ಪಸ್ ಅಂದರೆ ಸಾಮಾಜಿಕ ಕಳಕಳಿ. ಹರ್ ಫಿಲ್ಮ್ಸ್ ಆರ್ ರಿಲಿವೆಂಟ್ ಇವನ್ ಟುಡೇ. ರಿಲಿವೆಂಟ್. ಹರ್ ಫಿಲ್ಮ್ಸ್ ಆರ್ ರಿಲಿವೆಂಟ್ ಟುಡೇ. RELEVANT. ರಿಲಿವೆಂಟ್ ಅಂದರೆ ಇವತ್ತಿಗೂ ನಾವು ಪ್ರಸ್ತುತ ಸಮಯದಲ್ಲಿ ಉಪಯೋಗಕ್ಕೆ ಬರುವ, ಅವಶ್ಯಕ ಆಗುವ ಮತ್ತು ನೋಡಬಹುದಾದ ಚಿತ್ರಗಳಾಗಿದ್ದಾವೆ. ಇಟ್ ವಾಸ್ ಅ ಫ್ಯಾಮಿಲಿಯರ್ ಸೈಟ್ ಟು ದಿ ರೆಸಿಡೆಂಟ್ಸ್ ಆಫ್ ಪುಣೆ. ಅ ಪ್ಲಂಪ್ ಲಿಟಲ್ ಗರ್ಲ್ ಅಬೌಟ್ 6 or 7 skipping along with an elderly gentleman. They laughed, talked, and had a great time. Familiar ಅಂದರೆ ಗೊತ್ತಿದ್ದ, ಗೊತ್ತಾದ. ಫೆಮಿಲಿಯರ್. FAMILIAR. ಫೆಮಿಲಿಯರ್ ಅಂದರೆ ಪರಿಚಿತ. ಸೈಟ್ ಅಂದರೆ ನೋಟ. ಸೈಟ್ ಅಂದರೆ ನೋಟ. ಪ್ಲಂಪ್ ಲಿಟಲ್ ಗರ್ಲ್. ಪ್ಲಂಪಿ ಅಂದರೆ ದಪ್ಪಗಾದ. ಪ್ಲಂಪ್ PLUMPY. ಪ್ಲಂಪಿ ಅಂದರೆ ದಪ್ಪಗಾದ. ಪ್ಲಂಪ್ ಅಂದರೆ ದಪ್ಪ. ಯಾವ ನೋಟ ಪುಣೆಯ ರೆಸಿಡೆಂಟ್ಸ್ ಅಂದರೆ ವಾಸಿಗಳಿಗೆ ಪರಿಚಯವಾಗಿತ್ತು? ಒಂದು ದಪ್ಪವಾದ ಹುಡುಗಿ, ಒಬ್ಬ ಮುದಿ ಮನುಷ್ಯ. ಎಲ್ಡರ್ಲಿ ಜೆಂಟಲ್ಮ್ಯಾನ್ ಅಂದರೆ ವಯಸ್ಸಾದ ಗಂಡಸು. ರೆಸಿಡೆಂಟ್ಸ್ ಅಂದರೆ ವಾಸಿಗಳು. ಸ್ಕಿಪ್ಪಿಂಗ್ along with an elderly gentleman. They laughed, talked, and had a great time. ಈ ಇಬ್ಬರು, ಒಬ್ಬ ಮುದುಕ ಮತ್ತು ಈ ಒಂದು 6-7 ವರ್ಷದ ದಪ್ಪವಾದ ಹುಡುಗಿ ಹಗ್ಗ ಜಿಗಿಯೋ ಆಟ ಆಡೋದು ಪುಣೆಯಲ್ಲಿರೋ ವಾಸಿಗರಿಗೆ ಒಂದು ಪರಿಚಿತವಾದ ದೃಶ್ಯ ಆಗಿತ್ತು. ದಿ ಲಿಟಲ್ ಗರ್ಲ್ ವಾಸ್ ಸಾಯಿ. ಆ ದಪ್ಪಗಾದ ಹುಡುಗಿಯ ಹೆಸರು ಸಾಯಿ ಆಗಿತ್ತು. ಆ್ಯಂಡ್ ದಿ ಜೆಂಟಲ್ಮ್ಯಾನ್ ವಾಸ್ ಅ ಫೇಮಸ್ ಎಜುಕೇಷನಿಸ್ಟ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಫೇಮಸ್ ಅಂದರೆ ಪ್ರಸಿದ್ಧ. ಫೇಮಸ್ ಅಂದರೆ ಪ್ರಸಿದ್ಧವಾದ. ಎಜುಕೇಷನಿಸ್ಟ್ ಅಂದರೆ ಶಿಕ್ಷಣದ ಬಗ್ಗೆ ಮಹತ್ವ ಕೊಡುವ. ಮ್ಯಾಥಮೆಟಿಷಿಯನ್ ಅಂದರೆ ಗಣಿತಜ್ಞ. ಫೇಮಸ್ ಅಂದರೆ ಪ್ರಸಿದ್ಧ. ಎಜುಕೇಷನಿಸ್ಟ್ ನೆನಪಿಟ್ಟುಕೊಳ್ಳಿ.
ಎಜುಕೇಶನ್ ಅನ್ನೋ ಒಂದು ಶಬ್ದದಿಂದ ಬಂದಿರುವ ಎಜುಕೇಷನಿಸ್ಟ್ ಅನ್ನೋ ಒಂದು ಶಬ್ದ. ಇದು ಶಿಕ್ಷಣ ತಜ್ಞ. ಮ್ಯಾಥಮೆಟಿಷಿಯನ್ ಅಂದರೆ ಗಣಿತ ತಜ್ಞ. ಎಜುಕೇಷನಿಸ್ಟ್ ಅಂದರೆ ಶಿಕ್ಷಣ ತಜ್ಞ, ಶಿಕ್ಷಣಕ್ಕೆ ಮಹತ್ವ ಕೊಡುವವರು. ಮ್ಯಾಥಮೆಟಿಷಿಯನ್ ಅಂದರೆ ಗಣಿತಜ್ಞ. ಸರ್ ಆರ್ ಪಿ ಪರಂಜ್ಪೆ, ಇಂಡಿಯಾಸ್ ಫಸ್ಟ್ ಸೀನಿಯರ್ wrangler ಆ್ಯಂಡ್ ಸಾಯಿಸ್ ಗ್ರ್ಯಾಂಡ್ ಫಾದರ್. ಅಪ್ಪ, ಸಾಯಿ ಅವರಿಗೆ ಅಪ್ಪ ಅಂತ ಕರೀತಾ ಇದ್ರು. ಆಸ್ ದೇ ವಾಕ್ಡ್, ಅವರು ನಡೀತಾ ಬೇಕಾದ್ರೆ. ಆಸ್ ದೇ ವಾಕ್ಡ್, ಅಪ್ಪ ಪುಟ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ವಶನ್ಸ್. ಅವರು ವಾಕಿಂಗ್ ಮಾಡಬೇಕಾದ್ರೆ ಸಾಯಿ ಅವರ ಅಜ್ಜ ಅವರಿಗೆ ಒಂದಿಷ್ಟು ಸರಳವಾದ ಗಣಿತದ ಪ್ರಶ್ನೆಗಳನ್ನು ಕೇಳ್ತಿದ್ರು. ಆ್ಯಂಡ್ ಆಲ್ಸೋ ರಿಲೇಟೆಡ್ ಫ್ಯಾಬಲ್ಸ್ ಟು ಹರ್. ಆಲ್ಸೋ ರಿಲೇಟೆಡ್ ಫ್ಯಾಬಲ್ಸ್, FABLES, ಫ್ಯಾಬಲ್ಸ್ ಅಂದರೆ ನೀತಿ ಕಥೆಗಳು. ಫ್ಯಾಬಲ್ಸ್ ಅಂದರೆ ನೀತಿ ಕತೆ. ಗಣಿತದ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸಂಬಂಧಪಟ್ಟ ನೀತಿಗೀತೆಗಳನ್ನು ಹೇಳ್ತಾ ಇದ್ರು. ದೀಸ್ ಇನ್ಕ್ಲೂಡೆಡ್ ಫೇರಿ ಟೇಲ್ಸ್ ಅಂದರೆ ಕಾಲ್ಪನಿಕ ಕಥೆಗಳು. ಅರೇಬಿಯನ್ ನೈಟ್ಸ್ ಅನ್ನೋ ಒಂದು ಕಥಾ ಸಂಗ್ರಹ, ಅರಬ್ಬಿ ದೇಶದ ಕಥಾ ಸಂಗ್ರಹ. ಆ್ಯಂಡ್ ಬೀರ್ಬಲ್ಸ್ ಸ್ಟೋರೀಸ್, ಬೀರ್ಬಲನ ಕಥೆಗಳನ್ನು ಹೇಳ್ತಾ ಇದ್ರು. ಸಾಯಿ ನ್ಯಾಚುರಲಿ ಪ್ರೆಫರ್ಡ್ ದಿ ಫೇರಿ ಟೇಲ್ಸ್ ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಸಾಯಿ ನ್ಯಾಚುರಲಿ ಅಂದರೆ ಸ್ವಾಭಾವಿಕವಾಗಿ, ಸಾಯಿ ಒಂದು ಚಿಕ್ಕ ಹುಡುಗಿಯಾಗಿದ್ಲು, ಅವಳಿಗೆ ಗಣಿತಕ್ಕಿಂತ ಕಥೆಗಳಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇರ್ತಾ ಇತ್ತು. ಪ್ರೆಫರ್, PREFFER, ಪ್ರೆಫರ್ ಅಂದರೆ ಆದ್ಯತೆ ನೀಡು. ಪ್ರೆಫರ್ ಅಂದರೆ ಆದ್ಯತೆ ನೀಡು. ಆರಿಸಿಕೋ. ಸಾಯಿಯವರಿಗೆ ಕಾಲ್ಪನಿಕ ಕಥೆಗಳು ಗಣಿತದ ಪ್ರಾಬ್ಲಮ್ಗಳಿಗಿಂತ ಜಾಸ್ತಿ ಇಷ್ಟ ಆಗ್ತಿದ್ದು. ಟೆಲ್ ಮಿ ಅ ಸ್ಟೋರಿ ಅಪ್ಪ, ಸಾಯಿ ಸೆಡ್ ಒನ್ ಡೇ. ನನಗೆ ಒಂದು ಕತೆ ಹೇಳಿ ಅಪ್ಪ. ಅಪ್ಪ ಅಂದರೆ ಇಲ್ಲಿ ಸಾಯಿಯ ಅಜ್ಜ, ತಂದೆ ಅಲ್ಲ, ನೆನಪಿರಲಿ. ಟೆಲ್ ಮಿ ಅ ಸ್ಟೋರಿ ಅಪ್ಪ, ಸಾಯಿ ಸೆಡ್ ಒನ್ ಡೇ ಆಸ್ ದೇ ಸೆಟ್ ಔಟ್. ವಾಕಿಂಗ್ ಹೋಗ್ಬೇಕಾದ್ರೆ ನನಗೊಂದು ಕತೆ ಹೇಳಿ ಅಂತ ಅವರ ಸಾಯಿಯವರು ಅವರ ಅಜ್ಜರಿಗೆ ಕೇಳ್ತಾರೆ. ಅವಾಗ ಅವರ ಅಜ್ಜ ನೋ, ಇಲ್ಲ. ಸೆಡ್ ಅಪ್ಪ, ಗ್ರಿಮ್ಲಿ, GRIM, ಗ್ರಿಮ್ಲಿ ಅಂದರೆ ಕಠೋರವಾಗಿ, ಇಲ್ಲ ಅಂತ ಹೇಳ್ತಾರೆ. ಟುಡೇ ಯು ಟೆಲ್ ಮಿ ಒನ್, ಇವತ್ತು ನೀನು ನನಗೆ ಕತೆ ಹೇಳು ಅಂತ ಕಠೋರವಾದ ಧ್ವನಿಯಲ್ಲಿ ಹೇಳ್ತಾರೆ. ಗ್ರಿಮ್ಲಿ ಅಂದರೆ ಕಠೋರವಾಗಿ. ಆ್ಯಂಡ್ ಶಿ ಡಿಡ್, ಅವಾಗ ಸಾಯಿ ಒಂದು ಕತೆ ಹೇಳ್ತಾಳೆ. ಇಟ್ ವಾಸ್ ಅ ಫೇರಿ ಟೇಲ್, ಇದೊಂದು ಕಾಲ್ಪನಿಕ ಕಥೆಯಾಗಿತ್ತು. ರಿಪ್ಲೀಟ್ ವಿತ್ ಡ್ರ್ಯಾಗನ್ಸ್ ಆ್ಯಂಡ್ ಪ್ರಿನ್ಸೆಸ್. ಅದರಲ್ಲಿ ಡ್ರ್ಯಾಗನ್ ಮತ್ತು ಪ್ರಿನ್ಸೆಸ್ಗಳಿದ್ರು. REPLETE, ರಿಪ್ಲೀಟ್ ಅಂದರೆ ತುಂಬಿ ಹೋದ. ಆ ಕತೆ ಡ್ರ್ಯಾಗನ್ ಅಂದರೆ ಬೆಂಕಿಯುಗಳ ಒಂದು ದೊಡ್ಡದಾದ ಕಾಲ್ಪನಿಕ ಪಕ್ಷಿ. ರಿಪ್ಲೀಟ್ ಅಂದರೆ ತುಂಬಿ ಹೋಗಿತ್ತು. ಇದರಿಂದ ಆ ಬೆಂಕಿಯುಗಳು ಒಂದು ದೊಡ್ಡದಾದ ಕಾಲ್ಪನಿಕ ಪಕ್ಷಿ ಡ್ರ್ಯಾಗನ್ ಮತ್ತು ಪ್ರಿನ್ಸೆಸ್ ಅಂದರೆ ಒಬ್ಬ ರಾಜಕುಮಾರಿ, ಇವರಿಂದ ತುಂಬಿ ಹೋಗಿತ್ತು. ಟಾಕಿಂಗ್ ಪ್ಯಾರೆಟ್ಸ್ ಆ್ಯಂಡ್ ಹಿಡನ್ ಗೋಲ್ಡ್. ರಾಜಕುಮಾರಿ, ಡ್ರ್ಯಾಗನ್ ಮತ್ತು ಟಾಕಿಂಗ್ ಪ್ಯಾರೆಟ್ಸ್ ಅಂದರೆ ಮಾತನಾಡುವ ಗಿಳಿಗಳು ಮತ್ತು ಮುಚ್ಚಿಟ್ಟ ಚಿನ್ನ, ಬಂಗಾರ. ಹಿಡನ್ ಅಂದರೆ ಮುಚ್ಚಿಟ್ಟ. ಸಾಯಿ ಕಂಪ್ಲೀಟೆಡ್ ಹರ್ ಟೇಲ್ ವಿತ್ ಆ್ಯಂಡ್ ದೇ ಲಿವ್ಡ್ ಹ್ಯಾಪಿಲಿ ಆಫ್ಟರ್. ಎಲ್ಲ ಕಥೆಗಳು ಹೇಗೆ ಮುಗಿಯುತ್ತೋ ಹಾಗೆ ಅವಾಗ ಸಾಯಿ ಆ ಕಥೆಯನ್ನು ಹೇಳಿದ ಮೇಲೆ
ಇನ್ನು ಮುಂದೆ ಅವರು ಆರಾಮಾಗಿ ಸಂತೋಷವಾಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಹ್ಮ್ ಅಂತ ಹೇಳ್ತಾರೆ. ಕ್ವೈಟ್ ಇಂಟ್ರೆಸ್ಟಿಂಗ್, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಆಸಕ್ತಿದಾಯಕವಾಗಿದೆ. ವೇರ್ ಡಿಡ್ ಯು ರೀಡ್ ಇಟ್? ನೀನು ಇದನ್ನ ಎಲ್ಲಿಂದ ಓದಿದೆ ಅಂತ ಸಾಯಿ ಅವರ ಅಜ್ಜ ಸಾಯಿಗೆ ಕೇಳ್ತಾರೆ. ಐ ಡಿಂಟ್, ಐ ಮೇಡ್ ಇಟ್ ಅಪ್, ಕ್ರೈಡ್ ಸಾಯಿ. ನಾನೆಲ್ಲೂ ಓದಿಲ್ಲ ಇದನ್ನ, ನಾನೇ ಮೇಡ್ ಇಟ್ ಅಪ್, ನಾನೇ ರಚನೆ ಮಾಡಿರೋ ಕತೆ ಅಂತ ಸಾಯಿ ಹೇಳ್ತಾರೆ. ಹರ್ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಇಂಪ್ರೆಸ್ಡ್. ಸಾಯಿಯವರ ಅಜ್ಜ ಸಾಯಿಯವರ ಮೇಲೆ ಇಂಪ್ರೆಸ್ ಆಗಿದ್ರು. ಇಂಪ್ರೆಸ್ಗೆ ಕನ್ನಡದಲ್ಲಿ ಮೆಚ್ಚುಗೆ. ಅವರ ಸಾಯಿಯವರ ಕತೆಗಳನ್ನು ಹೇಳೋ ಒಂದು ಕೌಶಲ್ಯವನ್ನ ನೋಡಿ ಸಾಯಿಯವರ ಅಜ್ಜ ತುಂಬಾನೇ ಇಂಪ್ರೆಸ್ ಆಗಿದ್ರು, ಮೆಚ್ಚಿ ಹೋಗಿದ್ರು. ದ್ಯಾಟ್ ವಾಸ್ ಪರ್ಹ್ಯಾಪ್ಸ್ ಹರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ. ಅದು ಬಹುಶಃ ಅವರ ಮೊಟ್ಟ ಮೊದಲ ಕಾಲ್ಪನಿಕ ಕಥೆಗಳ ಹೇಳೋ ಒಂದು ಪ್ರಯತ್ನ ಆಗಿತ್ತು. ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ ಅಂದರೆ ಪ್ರಯತ್ನ ಆಗಿತ್ತು. ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ ಅಂದರೆ ಕಾಲ್ಪನಿಕ ಕಥೆಗಳ ಹೇಳುವ ಒಂದು ಪ್ರಯತ್ನ ಆಗಿತ್ತು. ಇಲ್ಲಿ ಫಸ್ಟ್ ಫ್ಲೈಟ್ ಅಂದರೆ ವಿಮಾನಕ್ಕೆ ಸಂಬಂಧಪಟ್ಟದ್ದಲ್ಲ, ಪ್ರಯತ್ನ, ಮೊದಲ ಪ್ರಯತ್ನ ಆಗಿತ್ತು. ಆ್ಯಂಡ್ ಇಟ್ ವಾಸ್ ದಿ ಬಿಗಿನಿಂಗ್ ಆಫ್ ಹರ್ ವಂಡರ್ಫುಲ್ ವರ್ಡ್ ಆಫ್ ಕ್ರಿಯೇಟಿವಿಟಿ. ಇದು ಅವರ ವಂಡರ್ಫುಲ್ ಕ್ರಿಯೇಟಿವಿಟಿ ಅಂದರೆ ಆಶ್ಚರ್ಯಭರಿತ ಕ್ರಿಯೇಟಿವಿಟಿ. CREATIVITY, ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ. ಅವರ ಸೃಜನಶೀಲತೆ, ಆಶ್ಚರ್ಯಪಡಿಸುವಂತಹ ಸೃಜನಶೀಲ ಕೆಲಸದ ಒಂದು ಶುರುವಾತಾಗಿತ್ತು, ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು. ಸೃಜನಶೀಲತೆ ಅಂದರೆ ಇಂಗ್ಲಿಷ್ನಲ್ಲಿ ಕ್ರಿಯೇಟಿವಿಟಿ. ಬೈ ದ ಟೈಮ್ ಶಿ ವಾಸ್ ಜಸ್ಟ್ 8, ಅವರು 8 ವರ್ಷದವರಾಗಿದ್ದಾಗ ಶಿ ಹ್ಯಾಡ್ ಪಬ್ಲಿಷ್ಡ್ ಹರ್ ಬುಕ್ ಆಫ್ ಫೇರಿ ಟೇಲ್ಸ್. ಅವರು 8 ವರ್ಷದವರಾಗಿದ್ದಾಗಲೇ ಅವರ ಪ್ರಥಮ ಪುಸ್ತಕವನ್ನ ಪಬ್ಲಿಷ್ ಮಾಡಲಾಯಿತು, ಪ್ರಕಟ ಮಾಡಲಾಯಿತು. ಪಬ್ಲಿಷ್ಡ್ ಅಂದರೆ ಪ್ರಕಟಣೆ, ಪುಸ್ತಕವನ್ನಾಗಿ ರೂಪಿಸಿ ಪ್ರಕಟಿಸಲಾಯಿತು. 8ನೇ ವರ್ಷದಲ್ಲೇ ಒಂದು ಕಥೆಯ ಪುಸ್ತಕವನ್ನ ಪ್ರಕಟಿಸಿದ್ದಾರೆ ನೋಡಿ. ಪಬ್ಲಿಷ್ಡ್ ಅಂದರೆ ಪ್ರಕಟಿಸಲಾಯಿತು. ಇದೊಂದು ಕಥೆಗಳ ಒಂದು ಸಂಗ್ರಹ ಆಗಿತ್ತು, ಕಾಲ್ಡ್ ಮೂಲಾಂಚ ಮೇರ. ಮೂಲಾಂಚ ಮೇರ ಅಂದರೆ ಮರಾಠಿಯ ಶಬ್ದಗಳು. ಮೂಲಾಂಚ ಮೇರ ಅಂದರೆ ಮೈ ಡ್ರೀಮ್ ಬಾಯ್, ಅ ಡ್ರೀಮ್ ಬಾಯ್ ಅಂತ ಅರ್ಥ. ಕನಸಿನ ರಾಜಕುಮಾರ, ಕನಸಿನ ಹುಡುಗ ಅಂತ ಅರ್ಥ ಅನ್ನೋ ಮೂಲಾಂಚ ಮೇರ ಅನ್ನೋ ಒಂದು ಪುಸ್ತಕವನ್ನ ಪ್ರಕಟಿಸಿದರು. ಯಾವಾಗ? ಅವರು ಬರೀ 8 ವರ್ಷದವರಿದ್ದಾಗ. ಸಾಯಿ's ಲವ್ ಫಾರ್ ಬುಕ್ಸ್ ಗ್ರೀವ್. ಅವರ ಪುಸ್ತಕಗಳ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿನೇ ಆಗ್ತಾ ಹೋಯಿತು. ಬುಕ್ಸ್ ವೇರ್ ರಿವರ್ಡ್ ಆಬ್ಜೆಕ್ಟ್ಸ್ ಇನ್ ದಿ ಪರಾಂಜ್ಪೇಯಿ ಹೌಸ್ ಹೋಲ್ಡ್. ರಿವರ್ಡ್, REVERED ಅಂದರೆ ಪೂಜ್ಯ. ಪುಸ್ತಕಗಳು ಪೂಜ್ಯವಾಗಿದ್ದವು. ಎಲ್ಲಿ? ಪರಾಂಜ್ಪೇಯಿಯವರ ಕುಟುಂಬದಲ್ಲಿ. ಅಷ್ಟೇ ಅಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪುಸ್ತಕಗಳು ಎಲ್ಲೇ ಹೋದರೂ ಪೂಜ್ಯ ವಸ್ತುಗಳು. ಪುಸ್ತಕಗಳಿಗೆ ದೇವರ ಸಮಾನ ಅಂತ ಹೇಳ್ತೇವೆ. ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಬೈ ಮಿಸ್ಟೇಕ್ ಆ್ಯಂಡ್ ಶಿ ರಶ್ಡ್ ಇನ್ ಟು ದಿ ಲೈಬ್ರರಿ. ಅವರು ಒಂದು ಪುಸ್ತಕದ ಮೇಲೆ ಕಾಲಿಟ್ಟು ಅವಸರವಾಗಿ ಗ್ರಂಥಾಲಯಕ್ಕೆ ಹೋದರು. ಸ್ಟಾಪ್ ರೈಟ್ ದೇರ್, ಆರ್ಡರ್ ಹರ್ ಗ್ರ್ಯಾಂಡ್ ಫಾದರ್. ನಿಂತ್ಕೋ ಅಲ್ಲೇ ಅಂತ ಅವರ ಅಜ್ಜ ಹೇಳಿದರು. ಸಾಯಿ ಫ್ರೋಸ್. ಫ್ರೋಸ್ ಅಂದರೆ ತಟ್ಟಂತ ನಿಂತು ಬಿಡು. ಫ್ರೋಸ್ ಅಂದರೆ ನಿಲ್ಲು. ಡು ಯು ನೋ ವಾಟ್ ಯು ಜಸ್ಟ್ ಡಿಡ್? ನೀನು ಇವಾಗ ತಾನೇ ಏನು ಮಾಡಿದೆ ಗೊತ್ತಾ ನಿನಗೆ? ಯು ಕಿಕ್ಡ್ ನಾಲೆಜ್. ನೀನು ಜ್ಞಾನವನ್ನು ಕಾಲಿನಿಂದ ಒದ್ದಿದ್ದೀಯಾ. ದ್ಯಾಟ್ಸ್ ವಾಟ್ ಯು ಡಿಡ್. ಅದನ್ನು ನೀನು ಮಾಡಿದ್ದೀಯಾ. ನಾವು ಆಸ್ಕ್ ಫಾರ್ಗಿವ್ನೆಸ್ ಆಫ್ ದಿ ಬುಕ್. ಈಗ ನೀನು ಪುಸ್ತಕದ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಸಾಯಿ ಬೆಂಟ್. ಮೀಕ್ ಅನ್ನೋ ಶಬ್ದವನ್ನು ಹಿಂದಿನ ಒಂದು ಪದ್ಯದಲ್ಲಿ ನಾವು
ನೋಡಿದ್ವಿ ಕೇಳಿದ್ವಿ ಸೌಮ್ಯವಾಗಿ ಬಗ್ಗಿ ಪುಸ್ತಕಕ್ಕೆ ನಮಸ್ಕಾರ ಮಾಡ್ತಾರೆ. ಮೀಕ್ಲಿ ಅಂದ್ರೆ ಸೌಮ್ಯವಾಗಿ. ಬಗ್ಗೆ ಪುಸ್ತಕಕ್ಕೆ ನಮಸ್ಕಾರ ಮಾಡ್ತಾರೆ. ಸಾಯಿ ಬೆಂಟ್ ಮೀಕ್ಲಿ ಆ್ಯಂಡ್ ಡಿಡ್ ನಮಸ್ಕಾರ ಟು ದಿ ಬುಕ್. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ವೆನ್ he discovered any dog-eared book. ಇದೇ ಥರದ ಪನಿಷ್ಮೆಂಟ್ಗಳನ್ನು ಅಂದರೆ ಶಿಕ್ಷೆಗಳನ್ನು ಯಾವಾಗ ಕೊಡ್ತಿದ್ರು? ಡಾಗ್ ಇಯರ್ಡ್. ಡಾಗ್ ಇಯರ್ಡ್ ಅಂದರೆ ಏನರ್ಥ? ಡಾಗ್ ಇಯರ್ಡ್ ಅಂದರೆ ನಾಯಿಯ ಕಿವಿಯಂತೆ ಮಡಚಿಕೊಂಡ ಪುಸ್ತಕಗಳನ್ನು ನೋಡಿದ್ರು ನೀನು ಪುಸ್ತಕಕ್ಕೆ ಗೌರವ ಕೊಡ್ತಾ ಇಲ್ಲ, ಜ್ಞಾನವನ್ನು ಹೆಂಗೆ ಬೇಕಂಗೆ ಮಡಿಸಿಬಿಡ್ತಾ ಇದೀಯಾ ನೀನು, ಅದಕ್ಕೆ ಕ್ಷಮೆ ಕೇಳು ಅಂತ ಒಂದು ಶಿಕ್ಷೆ ಕೊಡ್ತಿದ್ರು. ಡಾಗ್ ಇಯರ್ಡ್ ಅಂದರೆ ಮಡಿಚಿ ಹೋದ, ಮಡಿಚಿಕೊಂಡ ಪುಸ್ತಕಗಳನ್ನು ಹೇಗೆ ಬೇಕೋ ಹಾಗೆ ಮಡಿಚಿ ತಿರುವು ಮುರು ಮಾಡಿದರೆ ಮತ್ತೆ ನಮಸ್ಕಾರ ಮಾಡಬೇಕಾಗಿತ್ತು. ವಿತ್ ದಿಸ್ ಸಾಯಿ ಲರ್ನ್ ಟು ರೆಸ್ಪೆಕ್ಟ್ ಫೀಲಿಂಗ್ಸ್ ಆಫ್ ದಿ ಬುಕ್ಸ್ ಅರ್ಲಿ ಇನ್ ಲೈಫ್. ಇದರಿಂದ ಸಾಯಿ ಅವರಿಗೆ ಅವರ ಅರ್ಲಿ ಲೈಫ್ ಅಂದರೆ ಬಾಲ್ಯದಲ್ಲಿಯೇ ಪುಸ್ತಕಗಳ ಭಾವನೆಗಳಿಗೆ ಮರ್ಯಾದೆ ಕೊಡೋದು, ಗೌರವ ಕೊಡೋದನ್ನು ಕಲ್ತ್ಬಿಟ್ಟಿದ್ರು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಕೆಳಗಡೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. Who was usually a playing companion for Sai in her childhood? ಮೊದಲ ಪ್ರಶ್ನೆ, Who was usually a playing companion for Sai in her childhood? Usually a playing companion for Sai in her childhood was her grandfather, Sir R.P. Paranjape. Who was affectionately called Appa? Sai's grandfather was affectionately called Appa. His name was Sir R.P. Paranjape. ಮೂರನೇ ಪ್ರಶ್ನೆ, when was the grandfather very much impressed by Sai's ability? One day, Sai asked her grandfather to tell her a story. Sai told to her grandfather to tell her a story, to which the grandfather replied, "No, you tell me a story." Then Sai started to tell her grandfather a story which was replete with dragons, princess, talking parrots, and hidden gold. And she finally finished the story with, they lived happily ever after. At that point, her grandfather asked Sai where did she read this story. To that, Sai answered, "No, I haven't read it anywhere. I made it up." This made her grandfather impressed with her creative ability ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ, ವಾಟ್ ವಾಸ್ ಸಾಯಿ's ಫಸ್ಟ್ ಪಬ್ಲಿಷ್ಡ್ ಬುಕ್? ಸಾಯಿ's ಫಸ್ಟ್ ಪಬ್ಲಿಷ್ಡ್ ಬುಕ್ ವಾಸ್ ಮೂಲಾಂಚ ಮೇರಾ, ಅ ಕಲೆಕ್ಷನ್ ಆಫ್ ಫೇರಿ ಟೇಲ್ಸ್. ಐದನೇ ಪ್ರಶ್ನೆ, ಸಾಯಿ ಫ್ರೋಸ್. ವೆನ್ ಡಿಡ್ ದಿಸ್ ಹ್ಯಾಪನ್? ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಆ್ಯಂಡ್ rushed into a library. Her grandfather saw this and ordered her to stop right there. Sai got scared and stood without moving a muscle. ಮುಂದಿನ ಪ್ಯಾರಾಗ್ರಾಫ್ 12ನೇ ಪ್ಯಾರಾಗ್ರಾಫ್ನಲ್ಲಿ, ಇಟ್ ವಾಸ್ ನಾಟ್ ಫನ್ ಫಾರ್ ಹರ್ ಆಲ್ವೇಸ್. ಇದು ಯಾವಾಗಲೂ ಅವರಿಗೆ ಮಜಾ ತರುವಂಥ ಕೆಲಸ ಆಗಿದ್ದಿಲ್ಲ, ಯಾವಾಗಲೂ ಮಜಾನೇ ಮಾಡಿದ್ರು ಅಂತ ಅರ್ಥ ಅಲ್ಲ. ಶಿ ವಾಸ್ ಅ ಬಿಟ್ ಪ್ಲಂಪ್ ಆ್ಯಂಡ್ ಹರ್ ಮೇಟ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಹರ್. ಸಾಯಿ ಒಂಚೂರು ದಪ್ಪವಾಗಿದ್ದರು, ಇದರಿಂದಾಗಿ ಅವರ ಗೆಳೆಯರೆಲ್ಲ ಸಾಯಿ ಅವ್ರನ್ನ ಹೀಯಾಳಿಸ್ತಿದ್ರು. ಮೇಕ್ ಫನ್ ಅಂದರೆ
ಹೀಯಾಳಿಸು. ಫನ್ ಅಂದರೆ ಮಜಾ. ಮೇಕ್ ಫನ್ ಅಂದರೆ ಹೀಯಾಳಿಸು. ನೋಡಿ ಹೇಗೆ ಒಂದೇ ಪದಗಳ ಎರಡು ಮೂರು ಅರ್ಥಗಳು ಬರ್ತವೆ. ಮೇಕ್ ಫನ್ ಅಂದರೆ ಹೀಯಾಳಿಸು ಅಂತ ಅರ್ಥ. ಯು ಕಾಂಟ್ ರನ್ ವಿತ್ ಅಸ್ ಸಾಯಿ. ನಿನಗೆ ನಮ್ಮ ಜೊತೆ ಓಡೋಕ್ಕಾಗಲ್ಲ. ಜೀಡ್ ಚಂದು. ಜೀರ್ ಅಂದರೆ ಹೇಳು, ಕಿರುಚು. ಜೀರ್, ಜೆ ಡಬಲ್ ಇ ಆರ್, ಜೀರ್ ಅಂದರೆ ಹೇಳು. ಜೀರ್ಡ್ ಚಂದು. ಯು ಮೇಕ್ ಅವರ್ ಟೀಮ್ ವೀಕ್. ನೀನು ನಮ್ಮ ಈ ಒಂದು ನಮ್ಮ ಟೀಮ್ನ ನೀನು ವೀಕ್ ಮಾಡ್ತೀಯ. ವೀಕ್ ಅಂದರೆ ನಿಶ್ಶಕ್ತಗೊಳಿಸು. ನಮ್ಮ ತಂಡವನ್ನ ನಿಶ್ಶಕ್ತಗೊಳಿಸ್ತೀಯ. ಸೆಡ್ ಮೀರಾ ಅನ್ಕೈಂಡ್ಲಿ. ಅನ್ಕೈಂಡ್ಲಿ ಅಂದರೆ ಒಂದು ಕೆಟ್ಟದಾದ ಉದ್ದೇಶದಿಂದ, ನಿರ್ದಯೆಯಿಂದ. ಅನ್ಕೈಂಡ್ಲಿ ಅಂದರೆ ನಿರ್ದಯೆಯಿಂದ ಅಂತ ಅರ್ಥ. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್, ಯು ಆರ್ ಟೂ ಫ್ಯಾಟ್ ಆ್ಯಡೆಡ್ ದೇವಯಾನಿ. ಮುಂದೆ ದೇವಯಾನಿ ಅಂತ ಏನಂತಾರೆ, ನೀನು ಆಕ್ಟಿವ್ ಆಗಿರೋಕ್ಕಾಗಲ್ಲ, ನೀನು ತುಂಬಾನೇ ದಪ್ಪ ಆಗಿದೆಯಾ ಅಂತ ಹೇಳ್ತಾರೆ. ಸಾಯಿಸ್ ಫೇಸ್ ಕ್ರಂಪಲ್ಡ್. ಕ್ರಂಪಲ್ ಅರ್ಥ ಏನಿರ್ಬೋದು ಯೋಚನೆ ಮಾಡಿ. ಸಿ ಆರ್ ಯು ಎಂ ಪಿ ಎಲ್ ಇ ಡಿ, ಕ್ರಂಪಲ್ಡ್ ಅಂದರೆ ಕುಸಿಯಿತು. ಅವರ ಮುಖ ಕುಸಿದು ಹೋಯಿತು. ಕ್ರಂಪಲ್ ಅಂದರೆ ಕುಸಿ. ಕ್ರಂಪಲ್ಡ್ ಅಂದರೆ ಕುಸಿಯಿತು, ಬಿದ್ದು ಹೋಯಿತು. ಶಿ ಸ್ಯಾಟ್ ಗ್ಲಮ್ಲಿ. ಗ್ಲಮ್ಲಿ, ಜಿ ಎಲ್ ಯು ಎಮ್ ಎಲ್ ವೈ. ಜಿ ಎಲ್ ಯು ಎಮ್ ಎಲ್ ವೈ, ಗ್ಲಮ್ಲಿ ಅಂದರೆ ಅತೃಪ್ತ ಮುಖದಿಂದ. ಅತೃಪ್ತರಾಗಿ. ಗ್ಲಮ್ಲಿ ಅಂದರೆ ಅತೃಪ್ತರಾಗಿ, ಅಸಂತೋಷರಾಗಿ, ದುಃಖತಪ್ತರಾಗಿ ಅಂತ ಅರ್ಥ. ಗ್ಲಮ್ಲಿ ಅಂದರೆ ಅತೃಪ್ತರಾಗಿ ಬದಿಗೆ ಕುಂತ್ಕೊಂಡ್ರು. ಬೈ ದಿ ಸೈಡ್ ಲೈನ್ಸ್ ವಾಚಿಂಗ್ ಹರ್ ಫ್ರೆಂಡ್ಸ್ ಲಾಫ್ ಆ್ಯಂಡ್ ಪ್ಲೇ ಹ್ಯಾಪಿಲಿ. ಅವರ ಗೆಳೆಯರೆಲ್ಲ ಖುಷಿ ಖುಷಿಯಿಂದ ಆಟ ಆಡೋದನ್ನ ನೋಡಿಕೊಂಡು, ಕುಸಿದ ಮುಖ ಇಟ್ಕೊಂಡು, ಅತೃಪ್ತರಾಗಿ, ದುಃಖಭರಿತರಾಗಿ ಕುಂತ್ಕೊಂಡು ನೋಡ್ತಾ ಇದ್ರು. ಸೂನ್ ಹರ್ ಫೇಸ್ ಬ್ರೈಟನ್ಡ್ ಅಂದರೆ ಬೇಗನೆ ಅವರ ಮುಖ ಬೆಳ್ಳಗಾಯಿತು. ಶಿ ಕ್ರೈಡ್ ಔಟ್. ಹಾ, ಐ ನೋ ಅ ಲವ್ಲಿ ಗೇಮ್. ಇಲ್ಲಿ ಬ್ರೈಟನ್ಡ್ ಅಂದರೆ ಹೊಳಪು ಬಂತು. ಅವರ ಮುಖದಲ್ಲಿ ಒಂದು ಹೊಳಪು ಬಂತು ಅಂತ ಅರ್ಥ. ಶಿ ಕ್ರೈಡ್ ಔಟ್. ಶಿ ಕ್ರೈಡ್ ಔಟ್ ಅಂದರೆ ಜೋರವಾಗಿ ಹೇಳಿದರು. ಅಳುತ್ತಾ ಹೇಳಿದರು ಅಲ್ಲ, ಜೋರವಾಗಿ ಹೇಳಿದರು. ಹಾ, ಐ ನೋ ಅ ಲವ್ಲಿ ಗೇಮ್. ನನಗೊಂದು ಒಳ್ಳೆಯ ಆಟ ಗೊತ್ತು. ಇಟ್ಸ್ ಅ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಜರ್. ಇದೊಂದು ಮಾಯಾದ್ವೀಪ. ಅಲ್ಲಿ ಹಿಡನ್ ಟ್ರೆಜರ್ ಇದೆ, ಮುಚ್ಚಿಟ್ಟ ಟ್ರೆಜರ್. ಟಿ ಆರ್ ಇ ಎ ಎಸ್ ಯು ಆರ್ ಇ, ಟ್ರೆಜರ್. ಹೇಳಿ ಸ್ಪೆಲ್ ಮಾಡಿ. ಟಿ ಆರ್ ಇ ಎ ಎಸ್ ಯು ಆರ್ ಇ, ಟ್ರೆಜರ್ ಅಂದರೆ ನಿಧಿ. ಮುಚ್ಚಿಟ್ಟ ನಿಧಿಯ ಬಗೆಗಿನ ಒಂದು ಆಟ ಗೊತ್ತಿದೆ. ಹರ್ ಮೇಟ್ಸ್ ಹೂ ವೇರ್ ಪ್ಲೇಯಿಂಗ್ ಗ್ಯಾದರ್ಡ್ ಅರೌಂಡ್ ಹರ್ ಟು ಲಿಸನ್ ಹರ್ ಸ್ಟೋರಿ. ಅವರ ಗೆಳೆಯರು ಎಲ್ಲ ಓಡಿ ಬಂದು ಅವರ ಸುತ್ತ ನಿಂತ್ಕೊಂಡು ಅವರ ಹೇಳುವಂತ ಕಥೆಯನ್ನ ಕೇಳೋಕೆ ಶುರು ಮಾಡಿದ್ರು. ಇನ್ ನೋ ಟೈಮ್ ಅಂದರೆ ಬೇಗನೆ. ಶಿ ಕಾಸ್ಟ್ ಅ ಸ್ಪೆಲ್ ಆಫ್ ಮ್ಯಾಜಿಕ್. ಕಾಸ್ಟ್ ಅ ಸ್ಪೆಲ್ ಆಫ್ ಮ್ಯಾಜಿಕ್ ಅಂದರೆ ಅವರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿದರು. ಕಾಸ್ಟ್ ಅ ಸ್ಪೆಲ್ ಆಫ್ ಮ್ಯಾಜಿಕ್. ಎಲ್ಲ ಸೇರಿ ಇಲ್ಲಿಯವರೆಗೂ ಎಲ್ಲ ಸೇರಿ ಮಂತ್ರಮುಗ್ಧನಾಗಿಸು ಅಂತ ಅರ್ಥ. ಮಂತ್ರಮುಗ್ಧ ಮಾಡು. ಮಂತ್ರಮುಗ್ಧ ಮಾಡು. ಅವರ ಕತೆ ಎಷ್ಟು ಚೆನ್ನಾಗಿತ್ತಂದ್ರೆ ಅವರೆಲ್ಲ ಸುಮ್ಮನೆ ತಲೆ ಆಡಿಸ್ಕೊಂಡು
ಕಥೆಯನ್ನ ಕೇಳ್ತಾ ಇದ್ರು, ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆನ ಹೇಳ್ತಾ ಇದ್ರು, ಅದಕ್ಕೆ ಮಂತ್ರಮುಗ್ಧರನ್ನಾಗಿಸಿದ್ರು ಅಂತ ಹೇಳ್ತಾರೆ. ದೇ ನಾಟ್ ಓನ್ಲಿ ಲಿಸನ್ಡ್ ಟು ದಿ ಫ್ಯಾಂಟಾಸ್ಟಿಕ್ ಸ್ಟೋರಿ, ಅವರು ಈ ಒಂದು ಅದ್ಭುತವಾದ ಕಥೆಯನ್ನ ಬರೀ ಕೇಳಲಿಲ್ಲ, ಬಟ್ ರೆಡಿ ಟು ಟೇಕ್ ರೋಲ್ಸ್, ಅದರಲ್ಲಿರುವ ಪಾತ್ರಗಳನ್ನ ತಗೊಳ್ಳೋಕ್ಕೂ ತಯಾರಾಗಿದ್ರು. ಫ್ಯಾಂಟಾಸ್ಟಿಕ್ ಅಂದರೆ ಅದ್ಭುತವಾದ. ದೇ ವೇರ್ ಆಲ್ಸೋ ರೆಡಿ ಟು ಟೇಕ್ ರೋಲ್ಸ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ಶಿ ಡೈರೆಕ್ಟೆಡ್. ಅವರು ಹೇಗೆ ನಿರ್ದೇಶನ ಕೊಟ್ಟರು ಹಾಗೆ ಅವರು ನಟಿಸಲು ಕೂಡ ತಯಾರಾದರು. ದಿಸ್ ವೆಂಟ್ ಆನ್ ನಾಟ್ ಫಾರ್ ಅ ಡೇ ಆರ್ ಟು ಬಟ್ ಫಾರ್ ಅ ಹೋಲ್ ವೀಕ್. ಈ ಥರ ಈ ಆಟ ಒಂದಿನ ಎರಡಲ್ಲ, ಪೂರ್ತಿ ಒಂದು ವಾರ ಆಟ ಆಡ್ತಾ ಇದ್ರು. ಸಾಯಿ ವಾಸ್ ಆಲ್ವೇಸ್ ಫ್ಯಾಸಿನೇಟೆಡ್ ಬೈ ಮೆನಿ ಥಿಂಗ್ಸ್. ಫ್ಯಾಸಿನೇಟ್ ಸ್ಪೆಲ್ಲಿಂಗ್ ಹೇಳಿ. FASCINATED. ಫ್ಯಾಸಿನೇಟೆಡ್ ಅಂದರೆ ಆಕರ್ಷಿತಗೊಳ್ಳು. ಸಾಯಿಯವರು ತುಂಬಾನೇ ಬೇರೆ ಬೇರೆ ಥರದ ವಸ್ತುಗಳಿಂದ ಆಕರ್ಷಿತರಾಗ್ತಾ ಇದ್ರು. ಫ್ಯಾಸಿನೇಟೆಡ್ ಅಂದರೆ ಆಕರ್ಷಿತಗೊಳ್ಳು. ಆಕರ್ಷಿತಗೊಳ್ಳು ಬೈ ಮೆನಿ ಥಿಂಗ್ಸ್. ಒನ್ ಆಫ್ ದೆಮ್ ವಾಸ್ ಡಾಲ್ಸ್ ವೆಡ್ಡಿಂಗ್. ಗೊಂಬೆಗಳ ಮದುವೆ ಮಾಡೋದು ಅವರಿಗೆ ತುಂಬಾನೇ ಆಕರ್ಷಕವಾದ, ತುಂಬಾನೇ ಇಷ್ಟವಾದ ಆಟ ಆಗಿತ್ತು. ದಿಸ್ ಈಸ್ ಅ ಟ್ರೆಡಿಷನಲ್ ಗೇಮ್. ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ. ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ. ದಿಸ್ ಈಸ್ ಅ ಟ್ರೆಡಿಷನಲ್ ಗೇಮ್ ಪ್ಲೇಡ್ ಬೈ ಮಹಾರಾಷ್ಟ್ರಿಯನ್ ಗರ್ಲ್ಸ್. ಮಹಾರಾಷ್ಟ್ರದ ಚಿಕ್ಕ ಹುಡುಗಿಯರಿಂದ ಆಟ ಆಡೋ ಒಂದು ಸಾಂಪ್ರದಾಯಿಕ ಆಟ ಯಾವುದು? ಗೊಂಬೆಗಳ ಮದುವೆ ಮಾಡೋದು. ಚಿಲ್ಡ್ರನ್ ಕಂಡಕ್ಟ್ ಮ್ಯಾರೇಜ್ ಆಫ್ ಅ ಬ್ರೈಡ್ ಡಾಲ್ ಅಂಡ್ ಅ ಗ್ರೂಮ್ ಡಾಲ್. ಒಂದು ಹೆಣ್ಣು ಗೊಂಬೆ ಮತ್ತು ಗಂಡು ಗೊಂಬೆಯ ಮದುವೆ ಮಾಡ್ತಾರೆ. ಮಂತ್ರಗಳನ್ನು ಹೇಳ್ತಾರೆ. ಗುಡ್ ಜಾಗರಿ ಅಂದರೆ ಬೆಲ್ಲ. ಗೂಡ್ ಅಂದರೆ ಹಿಂದಿ ಮತ್ತು ಮರಾಠಿಯಲ್ಲಿ ಬೆಲ್ಲಕ್ಕೆ ಗೂಡ್ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಜಾಗೆರಿ ಅಂತ ಹೇಳ್ತಾರೆ. ಬೆಲ್ಲ. ಪೋಹ ಬೀಟನ್ ರೈಸ್ ಅಂದರೆ ಅವಲಕ್ಕಿ. ಪೋಹ ಹಿಂದಿ ಮತ್ತು ಮರಾಠಿಯಲ್ಲಿ ಅವಲಕ್ಕಿಗೆ ಪೋಹ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಬೀಟನ್ ರೈಸ್ ಅಂತ ಹೇಳ್ತಾರೆ. ಆಟ ಆಡಿ ಆಟ ಆಡ್ತಾ ಇರೋರಿಗೆಲ್ಲ ಗೂಡ್ ಬೆಲ್ಲ ಮತ್ತು ಅವಲಕ್ಕಿಯನ್ನ ಕೊಡ್ತಾರೆ. ಆಸ್ ಅ ಚೈಲ್ಡ್ ಶಿ ಸೆಡ್ ಒನ್ ಡೇ, ಅವರ ತಾಯಿಗೆ ಹೇಳ್ತಾರೆ, ಮಮ್ಮಿ ಯು ನೆವರ್ ಲೆಟ್ ಮೀ ಹ್ಯಾವ್ ಎನಿ ಫನ್. ನೀನು ನನಗೆ ಯಾವಾಗಲೂ ಮಜಾ ಮಾಡೋದಕ್ಕೆ ಬಿಡಲ್ಲ ಅಂತ ಕಂಪ್ಲೇನಿಂಗ್ಲಿ ದೂರುತ್ತಾ ಹೇಳ್ತಾರೆ. ಅದಕ್ಕೆ ಅವರ ತಾಯಿ ಹೇಳ್ತಾರೆ, ಆಲ್ ರೈಟ್ ಯು ವಾಂಟ್ ಅ ವೆಡ್ಡಿಂಗ್. ನಿನಗೆ ಮದುವೆ ಮಾಡಬೇಕಾ? ವೆಲ್ ಸರಿ, ಹಾಗಾದರೆ ಯು ವಿಲ್ ಹ್ಯಾವ್ ಒನ್. ಒಂದು ಮದುವೆನ ಮಾಡೋಣ. ದ್ಯಾಟ್ ಯು ಕ್ಯಾನ್ ನೆವರ್ ಫಾರ್ಗೆಟ್. ನೀನು ಯಾವತ್ತೂ ಮರೆಯಲಾಗದಂಥ ಒಂದು ಮದುವೆನ ಮಾಡೋಣ ಅಂತ ಹೇಳ್ತಾರೆ. ಆನ್ ದ್ಯಾಟ್ ಡೇ ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್, ಅವತ್ತು ಅವರು ಶಾಲೆಯಿಂದ ಮನೆಗೆ ಬಂದಾಗ ದಿ ಹೋಲ್ ಹೌಸ್ ಲುಕ್ಡ್ ಲೈಕ್ ಅ ಮ್ಯಾರೇಜ್ ಹಾಲ್. ಪೂರ್ತಿ ಮನೆಯನ್ನು ಅವರು ಒಂದು ಮದುವೆಯ ಹಾಲ್ ಥರ, ಮ್ಯಾರೇಜ್ ಹಾಲ್ ಥರ ಡೆಕೋರೇಟ್ ಮಾಡಿದ್ರು. ಬಿಫೋರ್ ಶಿ ಕುಡ್ ಸೇ ಎನಿಥಿಂಗ್, ಅವರು ಏನು ಹೇಳೋದಕ್ಕಿಂತ ಮುಂಚೆನೆ ಶಿ ವಾಸ್ ಡ್ರೆಸ್ಡ್ ಲೈಕ್ ಅ ಬ್ರೈಡ್ಸ್ ಮದರ್. ಅವರನ್ನ, ಸಾಯಿ ಅವರನ್ನ ಬ್ರೈಡ್ಸ್ ಮದರ್. ಬ್ರೈಡ್ ಅಂದರೆ ಮದುಮಗಳ ತಾಯಿ. BRIDE ಬ್ರೈಡ್ ಅಂದರೆ ವಧು, ಮದುಮಗಳು ಅಂತ ಅರ್ಥ. ಬ್ರೈಡ್ಸ್ ಮದರ್. ಬ್ರೈಡ್ ಅಂದರೆ ವಧು, ಮದುಮಗಳು. ವಧು, ಮದುಗಳು, ಮದುವೆ ಆಗ್ತಾ ಇರುವ ಹೆಣ್ಣು ಅಂತ ಅರ್ಥ. ಗ್ರೂಮ್, ಬ್ರೈಡ್ ಗ್ರೂಮ್ ಅಂದರೆ ವರ. ಗ್ರೂಮ್, ಬ್ರೈಡ್ ಗ್ರೂಮ್ ಅಂದರೆ ವರ, ಮದುಮಗ ಅಂತ ಅರ್ಥ. ಸಾಯಿ ಅವರನ್ನ ವಧುವಿನ ತಾಯಿಯಾಗಿ ಅಲಂಕಾರ ಮಾಡಿದರು. ದಿ ಬ್ಯಾಂಡ್ ಅರೈವ್ಡ್, ಬ್ಯಾಂಡ್ ಕರೆಸ್ತಾರೆ. ದಿ ಗ್ರೂಮ್ ರೋಡ್ ಆನ್ ಅ ರಿಯಲ್ ಸ್ಟೀಡ್. ಸ್ಟೀಡ್ ಅಂದರೆ ಹೇಳಿ ನೋಡೋಣ. ವರ ಯಾವುದರ ಮೇಲೆ ಬರ್ತಾರೆ?
ಯೋಚನೆ ಮಾಡಿ. ಸ್ಟೀಡ್ ಅಂದ್ರೆ ಕುದುರೆ. ಕುದುರೆಯ ಮೇಲೆ ವರ ಬರ್ತಾನೆ. ಸ್ಟೀಡ್ ಅಂದ್ರೆ ಕುದುರೆ. ಆಲ್ ದ ಚಿಲ್ಡ್ರನ್ ಆಫ್ ದಿ ಲೊಕ್ಯಾಲಿಟಿ ಟುಕ್ ಪಾರ್ಟ್. ಆ ಲೊಕ್ಯಾಲಿಟಿ ಅಂದ್ರೆ ಆ ಏರಿಯಾದಲ್ಲಿ, ಪ್ರದೇಶದಲ್ಲಿರುವ ಎಲ್ಲ ಮಕ್ಕಳು ಆಟಕ್ಕೆ ಸೇರ್ಕೊಂಡಿರ್ತಾರೆ. ಲೊಕ್ಯಾಲಿಟಿ ಅಂದ್ರೆ ಪ್ರದೇಶ. ದಿ ಬ್ರೈಡ್ ವಾಸ್ ಬ್ರಾಟ್ ವಿತ್ ಆಲ್ ರಿಲಿಜಿಯಸ್ ಚಾಂಟಿಂಗ್. ಅವತ್ತು ಆ ಮದುಮಗಳನ್ನ ಎಲ್ಲ ಧಾರ್ಮಿಕ ಮಂತ್ರೋಕ್ತಿಗಳಿಂದ ಕರ್ಕೊಂಡು ಬರ್ತಾರೆ. ರಿಲಿಜಿಯಸ್ ಅಂದ್ರೆ ಧಾರ್ಮಿಕ, ಚಾಂಟಿಂಗ್ಸ್ ಅಂದ್ರೆ ಮಂತ್ರೋಕ್ತಿಗಳು. ಮಂತ್ರವನ್ನ ಹೇಳುವುದನ್ನ ಚಾಂಟಿಂಗ್ ಅಂತ ಹೇಳ್ತಾರೆ. ಈಸ್ ಟೆಲ್ಲಿಂಗ್ ಅ ಮಂತ್ರ ಅಂತ ಹೇಳಲ್ಲ. ಟೆಲ್ ಅಂದ್ರೆ ಹೇಳು, ಆದರೆ ಟೆಲ್ ಅಂತ ಹೇಳಲ್ಲ. ಚಾಂಟ್ ಅಂದ್ರೆ ಉಕ್ತಿ ಮಾಡು. ಚಾಂಟಿಂಗ್ಸ್ ಅಂದ್ರೆ ಮಂತ್ರೋಕ್ತಿ. ಎಲ್ಲ ಮಂತ್ರೋಕ್ತಿಗಳ ಜೊತೆಗೆ ವರ ವರ ಮತ್ತು ವಧಗಳನ್ನ ಕರ್ಕೊಂಡು ಬರ್ತಾರೆ. ದಿ ಮದರ್ that day so fond of drama grew up to become one of the India's leading filmmaker and theatre personalities. The mother that day, ಇಲ್ಲಿ ತಾಯಿ ಯಾರು? ಅವತ್ತು ಈ ಮದುವೆಯನ್ನ ನಡೆಸಿದ ದಿನ. ದಿ ಮದರ್ that day ಅಂದ್ರೆ ಇದು ಸಾಯಿಯವರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ದಿ ಮದರ್ that day ಅಂದ್ರೆ ಸಾಯಿ, ಯಾಕಂದ್ರೆ ಅವರು ವಧುವಿನ ತಾಯಿಯ ಪಾತ್ರ ವಹಿಸಿದ್ರು. ದಿ ಮದರ್ ಅಂದ್ರೆ ಸಾಯಿ. ಶಿ ಗ್ರೂ ಅಪ್, ಅವರು ದೊಡ್ಡವರಾದ ಮೇಲೆ, ಒನ್ ಆಫ್ ದಿ ಇಂಡಿಯಾಸ್ ಲೀಡಿಂಗ್ ಅಂದ್ರೆ ಮುಂಚೂಣಿಯ ಫಿಲ್ಮ್ ಮೇಕರ್ ಅಂದ್ರೆ ಚಲನಚಿತ್ರ ಮಾಡುವವರು, ಚಲನಚಿತ್ರ ರಚಕರು, ಮತ್ತು ಥಿಯೇಟರ್ ಪರ್ಸನಾಲಿಟಿ ಅಂದ್ರೆ ರಂಗಭೂಮಿಯ ವ್ಯಕ್ತಿತ್ವವಾಗಿ ಪರಿಣಮಿಸಿದರು. ದೊಡ್ಡವರಾದ್ಮೇಲೆ ಹೆಸರು ಮಾಡಿದರು ಅಂತ ಅರ್ಥ. ಮುಂದೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ವೈ ಕುಡ್ ಸಾಯಿ ಡ್ರಾ ದಿ ಅಟೆನ್ಷನ್ ಆಫ್ ಹರ್ ಪ್ಲೇಮೇಟ್ಸ್? ದೇ ಮೇಡ್ ಫನ್ ಆಫ್ ಹರ್. ಉತ್ತರ: ಸಾಯಿ ವಾಸ್ ಅ ಫ್ಯಾಟ್ ಗರ್ಲ್. Her friends made fun of her by saying she was too fat, she could not run, she is slow, and she makes she makes their team weak. She was obviously upset, but her face brightened up when she thought of an idea of telling a story. She drew attention of her playmates by telling them an interesting story, making them enact the roles she directed ಅಂತ ಉತ್ತರ ಬರೀತೀರಾ. ಈ ಉತ್ತರಗಳು ಒಂಚೂರು ಸ್ಪೀಡ್ ಆದ್ರೂ ಯೋಚನೆ ಮಾಡೋಕೆ ಹೋಗ್ಬಿಡಿ. ವಿಡಿಯೋನ ಸ್ಲೋ ಮಾಡಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಉತ್ತರಗಳಿರ್ತವೆ, ಅಲ್ಲಿಂದ ಒಂದ್ಸತಿ ರಿವಿಷನ್ಗಾಗಿ ನೋಡ್ಕೊಂಡ್ಬಿಡಿ. What fascinated Sai as a child? Sai was greatly fascinated by Doll's Wedding Game, a traditional game played by Maharashtrian girls. ಮೂರನೇ ಪ್ರಶ್ನೆ, why is the word mother given within the inverted commas in the 16th and 17th paragraph? Mother here refers to the little girl Sai. She was role playing the character of the bride's mother. Hence, the word mother is written in the inverted commas or single quotes. ಗ್ಲೋಸರಿನಲ್ಲಿ ಪ್ಲಂಪ್ ಅಂದರೆ ಫ್ಯಾಟ್, ಫೆಬಲ್ ಅಂದರೆ ಇಮ್ಯಾಜಿನರಿ, ಸೀನಿಯರ್ ರ್ಯಾಂಗ್ಲರ್ ಅಂದರೆ ಅ ಪರ್ಸನ್ ಹೂ ಟಾಪ್ಸ್ ಇನ್ ಮ್ಯಾಥ್ಸ್, ಫಸ್ಟ್ ಬಂದವರು. ರಿಪ್ಲೀಟ್ ಅಂದರೆ ತುಂಬಿ ಹೋದ. ಮೂಲಾಂಚ ಮೀರಾ ಅಂದರೆ ಮೈ ಫೇವ್ರೆಟ್ ಚೈಲ್ಡ್, ಮೈ ಫೇವ್ರೆಟ್ ಚೈಲ್ಡ್, ಮೈ ಡ್ರೀಮ್ ಚೈಲ್ಡ್.
ಮೈ ಡ್ರೀಮ್ ಬಾಯ್, ಮೈ ಡ್ರೀಮ್ ಗರ್ಲ್ ಅನ್ನೋ ಅರ್ಥ. ಡ್ರ್ಯಾಗನ್ಸ್ ಅಂದರೆ ಒಂದು ಬಾಯಿಯಿಂದ ಬೆಂಕಿಯ ಉಗುಳುವ ಒಂದು ಕಾಲ್ಪನಿಕ ಪಕ್ಷಿ, ದೊಡ್ಡದಾದ ಪಕ್ಷಿ. ಫ್ಲೈಟ್, ಫ್ಲೈಟ್ ಆಫ್ ಫ್ಯಾನ್ಸಿ ಅಂದರೆ ವಿಂಗ್ಸ್ ಆಫ್ ಇಮ್ಯಾಜಿನೇಷನ್, ಫ್ಲೈಟ್ಸ್ ಆಫ್ ಫ್ಯಾನ್ಸಿ ಅಂದರೆ ವಿಂಗ್ಸ್ ಆಫ್ ಇಮ್ಯಾಜಿನೇಷನ್. ರಿವರ್ಡ್ ಅಂದರೆ ರೆಸ್ಪೆಕ್ಟೆಡ್, ಗೌರವಾನ್ವಿತ. ಪೂಜ್ಯ, ಫ್ರೋಸ್ ಅಂದರೆ ನಿಂತು ಬಿಡು, ಕೈ ಕಾಲಲ್ಲಿ ಅಡ್ಸಂಗೆ ನಿಂತು ಬಿಡು. ಮೀಕ್ಲಿ ಅಂದರೆ ಸೌಮ್ಯವಾಗಿ. ಡಾಗ್ ಇಯರ್ಡ್ ಅಂದರೆ ಮಡಚಿ ಹೋದ. ಜೀಲ್ ಅಂದರೆ ಮಾಕ್ಡ್, ಲಾಫ್ಟ್ ಆಟ್. ಕ್ರಂಪಲ್ಡ್ ಅಂದರೆ ಕುಸಿದು ಹೋಯಿತು. ಕೊಲ್ಯಾಪ್ಸ್ಡ್, ಕ್ರಸ್ಟ್. ಗ್ಲಮ್ಮಿ, ಗ್ಲೂಮಿಲಿ ಅಂದರೆ ಸ್ಯಾಡ್ಲಿ, ದುಃಖದಿಂದ. ಸೈಡ್ಲೈನ್ಸ್ ಅಂದರೆ ಬದಿಗೆ. ಹಿಡನ್ ಅಂದರೆ ಮುಚ್ಚಿಟ್ಟ, ಬಚ್ಚಿಟ್ಟ. ಟ್ರೆಜರ್ ಅಂದರೆ ನಿಧಿ. ಕಾಸ್ಟ್ ಅ ಸ್ಪೆಲ್ ಆಫ್ ಮ್ಯಾಜಿಕ್ ಅಂದರೆ ಮಂತ್ರಮುಗ್ಧರನ್ನಾಗಿ ಮಾಡು. ಒಂದು ಕಥೆಯನ್ನ ಹೇಳಿ ಅಥವಾ ಯಾವುದೋ ಒಂದು ಸಂಗತಿಯನ್ನ ಹೇಳಿ, ಹಾಡನ್ನ ಹೇಳಿ ಮಂತ್ರಮುಗ್ಧರನ್ನಾಗಿ ಮಾಡು. ಫ್ಯಾಸಿನೇಟೆಡ್ ಅಂದರೆ ಆಕರ್ಷಿತ. ಅಟ್ರಾಕ್ಟೆಡ್, ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ. ಸ್ಟೀಡ್ ಅಂದರೆ ಕುದುರೆ. ಕೆಳಗಡೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳನ್ನು ಸರಿಯೋ ತಪ್ಪು ಅಂತ ಬರಿಬೇಕು. ಬರೆದು ಅವು ಯಾವ ಪ್ಯಾರಾಗ್ರಾಫ್ನಲ್ಲಿದ್ದಾವೆ ಅಂತ ಹೇಳಬೇಕು. ಸಾಯಿ ಲುಕ್ಡ್ ವೆರಿ ಅಥ್ಲೆಟಿಕ್. ಫಾಲ್ಸ್, ಇದು ಒಂದು ತಪ್ಪು ಹೇಳಿಕೆ. ಸಾಯಿ ಯೂಸ್ ಟು ಟೆಲ್ ಫ್ಯಾಂಟಾಸ್ಟಿಕ್ ಸ್ಟೋರೀಸ್. ಸರಿ. 14ನೇ ಪ್ಯಾರಾಗ್ರಾಫ್ನಲ್ಲಿ ಇದು ಇದೆ. ಹೀಗೆ ನೀವು ಈ ಹೇಳಿಕೆಗಳು ಸರಿನಾ ತಪ್ಪ ಅಂತ ಹೇಳಬೇಕು. ಸರಿನಾ ತಪ್ಪ ಅನ್ನೋದನ್ನ ನಾನು ಹೇಳ್ತೀನಿ. ಪ್ಯಾರಾಗ್ರಾಫನ್ನು ನೀವು ಹುಡುಕಿ. ಇದರಿಂದ ನೀವು ಪಾಠವನ್ನು ಇನ್ನೊಂದು ಸರ್ತಿ ಓದಿರೋ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಈವನ್ ಆಸ್ ಅ ಚೈಲ್ಡ್ ಸಾಯಿ ಹ್ಯಾಡ್ ಪಬ್ಲಿಷ್ಡ್ ಅ ಬುಕ್. ಟ್ರೂ, ಸರಿ, ಇದು ಟ್ರೂ. ಇಲ್ಲಿ ಟಿ ಅಂತ ಬರಿತಾ ಇದೆ, ನನಗೆ ರೈಟ್ ಮಾರ್ಕ್ ಆಗ್ತಾ ಇಲ್ಲ. ಸರಿ ಇದ್ದಲ್ಲಿ ಟಿ ಅಂತ ಬರಿತೇನೆ, ತಪ್ಪು ಹೇಳಿಕೆಗೆ ಫಾಲ್ಸ್, ಎಫ್ ಅಂತ ಬರಿತೇನೆ. ಹರ್ ಗ್ರ್ಯಾಂಡ್ ಫಾದರ್ ಡಿಡ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ ವೆನ್ ಶಿ ಸ್ಟೆಪ್ಡ್ ಆನ್ ದಿ ಬುಕ್. ಇದು ಎಫ್, ಫಾಲ್ಸ್. Paranjpe was a senior wrangler. True. One of the Maharashtrian children's game is Marriage of Dolls. True. Sai told a story to her grandfather. True. Sai learned to regard books with respect. True. ಇವೆಲ್ಲ ಹೇಳಿಕೆಗಳು ಯಾವ ಪ್ಯಾರಾಗ್ರಾಫ್ನಲ್ಲಿದೆಯೋ ಅಂತ ಇಲ್ಲಿ ಪ್ಯಾರಾಗ್ರಾಫ್ ನಂಬರ್ಸ್ನ ನೀವು ಬರಿಬೇಕು. ಸರಿನಾ? ಮುಂದಿನ ಪ್ರಶ್ನೆ. ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದಿ ಸ್ಟೋರಿ ಆರ್ ಗಿವನ್ ಇನ್ ಅ ಜಂಬಲ್ಡ್ ಆರ್ಡರ್. ಕೆಳಗಡೆ ಒಂದಿಷ್ಟು ಹೇಳಿಕೆಗಳನ್ನು ಹಿಂದೆ ಮುಂದೆ ಆಗಿ ಬರೆದಿದ್ದಾರೆ. ಇವುಗಳನ್ನು ನೀವು ಸರಿಯಾದ ಕ್ರಮದಲ್ಲಿ ಬರಿಬೇಕು. ಸಾಯಿ is drawing the attention of playmates. Grandfather telling her to treat books with respect. The usual sight of Grandpa and Sai playing together. The wedding of dolls. Sai telling a story to her grandfather. ಮೊಟ್ಟ ಮೊದಲು ಏನು ಬರುತ್ತೆ? ಯೂಶುವಲ್ ಸೈಟ್, ಇದು ಬರುತ್ತೆ. ಅದಾದಮೇಲೆ ಎರಡನೇದು ಸಾಯಿ ಟೆಲಿಂಗ್ ಅ ಸ್ಟೋರಿ ಟು ಹರ್ ಗ್ರ್ಯಾಂಡ್ ಫಾದರ್ ಬರುತ್ತೆ. ಮೂರನೇದು ಯಾವುದು ಬರುತ್ತೆ? ಮೂರನೇದು ಸಾಯಿ ಲರ್ನಿಂಗ್ ಟು ರೆಸ್ಪೆಕ್ಟ್ ದಿ ಬುಕ್ಸ್ ಬರುತ್ತೆ. ನಾಲ್ಕನೇದು ಪ್ಲೇಯಿಂಗ್ ವಿತ್ ಹರ್ ಫ್ರೆಂಡ್ಸ್ ಬರುತ್ತೆ. ಐದನೇದು ವೆಡ್ಡಿಂಗ್ ಆಫ್ ಡಾಲ್ಸ್ ಬರುತ್ತೆ. ಈಗ ನೀವು ಸರಿಯಾದ ಕ್ರಮಗಳಲ್ಲಿ ಇವುಗಳನ್ನು ಬರಿತೀರಾ. ರೀಡ್ ಆ್ಯಂಡ್ ರೈಟ್ ಸೆಕ್ಷನ್ನಲ್ಲಿ ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರಿಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೈಟ್. ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರಿಬೇಕು. Describe how grandfather and Sai enjoyed
each other's company. ಇದರ ಉತ್ತರ ಹೀಗಿರುತ್ತೆ, ಗಮನ ಕೊಟ್ಟು ಕೇಳಿ. The grandfather and Sai enjoyed each other's company as playmates and friends. Both of them skipping, walking, talking, and laughing was a usual sight to the residents of Pune. While they were walking, grandfather asked some simple mathematical questions and also told related fables to her, but Sai naturally preferred the fairy tales. ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, why was grandfather very much impressed by Sai's story? Once, while walking, Sai asked her grandfather to tell her a story, to which grandfather said, "No, you tell me a story." Then Sai started to tell a story to her grandfathers. The fairy tale Sai told was replete with dragons, princesses, talking parrots, and hidden gold. And she completed the story by saying they lived happily ever after. This was a time when Sai was just a child. The grandfather was impressed by the creative thinking of Sai because grandfather, after listening to the story, asked Sai that where did she read this story, to which Sai replied, "No, I haven't read it. I made it up." That made the grandfather impressed by Sai's story ಅಂತ ಉತ್ತರ ಬರೀತೀರಾ. ಮೂರನೆಯ ಪ್ರಶ್ನೆ, what do you think was a great achievement of Sai as a child? When Sai was only 8 years old, she had published her book named Moolanjamera. This was a great achievement of Sai as a child. ನಾಲ್ಕನೆಯ ಪ್ರಶ್ನೆ, describe the incident in the library. Describe the incident in the library. ಉತ್ತರ ಗಮನ ಕೊಟ್ಟು ಕೇಳಿ. All the members of the Paranjapei family had a great respect for books. One day, Sai stepped on a book and rushed into the library. Her grandfather became very angry with this. He ordered Sai to stop right there and told that you just kicked the knowledge and asked forgiveness of the book. Sai bent meekly and asked for the forgiveness of the book with folded hands by performing a namaskara. She received same kind of punishment when her grandfather found any dog-eared books. This way, Sai learned to treat books with great respect ಅಂತ ಉತ್ತರ ಬರೀತೀರಾ. ಐದನೇ ಪ್ರಶ್ನೆ, how was Sai able to win over her friends? Sai was a little plump. She was not very active physically, so her playmates used to make fun of her. They did not allow her to play with them. Sai used to sit by the sidelines and watch them play. A brilliant idea came to her one day. She called out to them and said she would tell them a story. This attracted all her friends. They gathered and they not only listened to the story that Sai told, but they were also ready to enact the roles and act as Sai directed.
This went on not only for 1 or 2 days, for a whole week. ಅಂತ ಉತ್ತರ ಬರೀತೀರಾ. What surprise awaited Sai one day as she came back from school? One day Sai complained to her mother that she never let her have any fun. Her mother said that she would give Sai a surprise she would never forget. When Sai came back from school on that day, the whole house looked like a marriage hall. Sai was dressed like bride's mother. The bridegroom came on a real horse. The bride was brought to the hall. In the midst of religious chantings, she played the role of the bride's mother, and wedding of the dolls was celebrated. ಅಂತ ಉತ್ತರ ಬರೀತೀರಾ. Write a paragraph on each of the following topics. ಮೊದಲನೆಯ ಟಾಪಿಕ್ ಏನಿದೆ, ಸಾಯಿಸ್ ಟ್ಯಾಲೆಂಟ್ಸ್ ಇವನ್ ಆಸ್ ಚೈಲ್ಡ್ ಅನ್ನೋ ಈ ಒಂದು ಟಾಪಿಕ್ ಮೇಲೆ ಒಂದು ಪ್ಯಾರಾಗ್ರಾಫ್ ಬರೀಬೇಕು. ಹೀಗೆ ಬರೀತೀರಾ. Even as a child, Sai was very talented girl. After listening to the stories of her grandfather, she had developed a liking for fairy tales. One day, she asked her grandfather to tell her a story, but grandfather refused. Instead, he asked Sai to tell him a story. She made up a fairy tale and told him that story. Thus, she developed her creative talents. When she was only 8 years old, she published her first book named Moolancha Meera. She used to tell fantastic stories to her friends, and they were mesmerized by her fairy tales. She even directed them in the dramatization of these stories ಅಂತ ಪ್ಯಾರಾಗ್ರಾಫ್ ಬರೀತೀರಾ. ವಿಡಿಯೋನ ರಿವೈಂಡ್ ಮಾಡಿ ಬೇಕಂದ್ರೆ ಒಂಚೂರು ಪ್ಲೇಬ್ಯಾಕ್ ಸ್ಪೀಡ್ನ ಕಡಿಮೆ ಮಾಡಿ ನೋಡಿ. ಇಲ್ಲ ಅಂದ್ರೆ ಉತ್ತರಗಳ ಸೆಕ್ಷನ್ನಲ್ಲಿ ಉತ್ತರ ಇರುತ್ತೆ, ಅಲ್ಲಿಂದ ಓದ್ಕೊಳ್ಳಿ. ಎರಡನೆಯ ಟಾಪಿಕ್, ಲೆಸನ್ಸ್ ಶಿ ಲರ್ನ್ಡ್ ಫ್ರಮ್ ಹರ್ ಗ್ರ್ಯಾಂಡ್ ಫಾದರ್. She learned many things from her grandfather. He was a famous educationist and mathematician. His name was R.P. Paranjpei. He used to tell her stories and make her solve simple mathematical problems. Naturally, Sai preferred the fairy tales over the mathematical problems. He encouraged her creativity. By the time she was 8 years old, she managed to publish her first collection of fairy tales named Mulan Chamera. Sai's love for books also grew with her. She learned from her grandfather to love and respect the books. ಮೂರನೆಯದು, ದಿ ಇನ್ಸಿಡೆಂಟ್ ಆಫ್ ದಿ ವೆಡ್ಡಿಂಗ್ ಆಫ್ ಡಾಲ್ಸ್. ಇದರ ಪ್ಯಾರಾಗ್ರಾಫ್ನ ಹೀಗೆ ಬರೀತೀರಾ, ಗಮನ ಕೊಟ್ಟು ಕೇಳಿ. Sai was greatly fascinated by the marriage of dolls, a traditional game played by Maharashtrian girls. Once she complained to her mother that she was not having any kind of fun. Her mother gave a surprise to her on that day when she returned from school. Her house looked like a marriage hall. Her mother dressed Sai as the mother of the bride. The bridegroom arrived on a real horse. The doll of a bride was brought with the religious chantings of mantras. Jaggery and poha were distributed among the children. The children from the entire locality participated in this event. The marriage of dolls was celebrated
ವಿತ್ ಆಲ್ ಗ್ಲೋರಿ ಅಂತ ಉತ್ತರ ಬರೀತೀರಾ. ಮುಂದೆ ವೊಕ್ಯಾಬ್ಯುಲರಿ ಸೆಕ್ಷನ್ನಲ್ಲಿ fill in the blanks with the most appropriate words. Choose from the one given in the brackets. ಕೆಳಗಡೆ ಬ್ರಾಕೆಟ್ನಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಉಪಯೋಗಿಸಿ ಈ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಸಾಯಿ ವಾಸ್ ಫಾಂಡ್ ಆಫ್ ಟೆಲ್ಲಿಂಗ್ ಸ್ಟೋರೀಸ್. Her grandfather was impressed by this talent of hers. Though she was not, though she was not good at sports, she used to, she used to entertain. ENTERTAIN ಇಲ್ಲಿ ಜಾಗ ಇಲ್ಲ, ಇದು ಎಂಟರ್ಟೈನ್. ಇಲ್ಲಿ ಇದೆ ಉತ್ತರ. Entertain her friends with her tales of flights of fancy. Even as a child, she had published a book of fairy tales. ಇಲ್ಲಿ flight, FLIGHT, flight of fancy, flights of fancy. ಮುಂದಿನ ಪ್ರಶ್ನೆ, some terms that describe people are given below. Classify them under desirable and not so desirable categories. ಕೆಳಗಡೆ ಒಂದಿಷ್ಟು ಮನುಷ್ಯರ ಗುಣಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಆಪೇಕ್ಷಣೀಯ ಮತ್ತು ಆಪೇಕ್ಷಣೀಯವಲ್ಲದ ಶಬ್ದಗಳಾಗಿ ಸಪರೇಟ್ ಮಾಡಬೇಕು. ಡಿಸೈರೇಬಲ್ ನಲ್ಲಿ ಇಮ್ಯಾಜಿನೇಟಿವ್, ಕಂಪ್ಲೇನಿಂಗ್ ಒಂದೊಂದೇ ನೋಡೋಣ. ನಾನು ಡಿಸೈರೇಬಲ್ ಇರೋ ಶಬ್ದಗಳ ಕೆಳಗೆ ಇಲ್ಲಿ ಅಂಡರ್ಲೈನ್ ಹಾಕ್ತೇನೆ. ಅವುಗಳನ್ನು ಬಿಟ್ಟು ಉಳಿದಿರೋ ಶಬ್ದಗಳು ನಾಟ್ ಸೊ ಡಿಸೈರೇಬಲ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಂಪ್ಲೇನಿಂಗ್ is not desirable. Creative is desirable. Imaginative is desirable. Short-tempered, ಮುಂಗೋಪ ಇರುವುದು ಅಲ್ಲ, ಆಲಸಿತನ ಅಲ್ಲ. Spirited is desirable. Social is desirable. Glum, no, not so desirable. Jovial is desirable. Innovative is desirable. Lethargic is not desirable. Double-tongued is not desirable. Lax is not desirable. Jealous is not desirable. Creative is desirable. ಈ ಥರ ನೀವು ಅಂಡರ್ಲೈನ್ ಮಾಡಿರೋ ಶಬ್ದಗಳನ್ನು ಡಿಸೈರೇಬಲ್ ಅಂದರೆ ಒಳ್ಳೆಯ ಗುಣಗಳು, ನಾಟ್ ಸೊ ಡಿಸೈರೇಬಲ್ ಅಂದರೆ ಕೆಟ್ಟ ಗುಣಗಳಾಗಿ ಬರಿಬೇಕು. ಇವು ಒಳ್ಳೆಯ ಗುಣಗಳು. ನಾಟ್ ಸೊ ಡಿಸೈರೇಬಲ್ ಅಂದರೆ ಕೆಟ್ಟ ಗುಣಗಳು. ಇವುಗಳು ಹೇಗೆ ಗೊತ್ತಾಗುತ್ತೆ ನಿಮಗೆ? ಇಲ್ಲಿ ಮೇಲಿರೋ ಎಲ್ಲ ಶಬ್ದಗಳ ಅರ್ಥಗಳು ಗೊತ್ತಾದರೆ ಅವು ಒಳ್ಳೆ ಗುಣನ ಕೆಟ್ಟ ಗುಣನ ಅಂತ ನಿಮಗೆ ಗೊತ್ತಾಗುತ್ತೆ. ಡಿಕ್ಷನರಿನಲ್ಲಿ ಎಲ್ಲ ಶಬ್ದಗಳ ಅರ್ಥಗಳನ್ನು ಹುಡುಕಿ ಇಲ್ಲಿ ವಿಂಗಡಿಸಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. Look at the first line of the paragraph. It was a familiar sight. The word familiar describes the sight. That is the word that gives, what is the word that gives the opposite meaning? Familiar ಈ ಶಬ್ದದ opposite word strange, unfamiliar ಎರಡು ಆಗುತ್ತೆ. Give the antonyms ವಿರುದ್ಧ ಪದಗಳು of the following and use them in the blanks appropriately. ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬೋಕೆ ವಿರುದ್ಧ ಪದಗಳನ್ನು ಉಪಯೋಗಿಸಬೇಕು.
ಆ್ಯನ್ ಓಲ್ಡ್ ಮ್ಯಾನ್. ಯಂಗ್ ಅನ್ನೋ ಪದದ ವಿರುದ್ಧ ಪದ ಓಲ್ಡ್. ಆ್ಯನ್ ಓಲ್ಡ್ ಮ್ಯಾನ್. An old man appeared on the stage walking slowly. SLOWLY. ಇಲ್ಲಿ ಫಾಸ್ಟ್ ಅಂತಿದೆ. ಫಾಸ್ಟ್ ಇದರ ವಿರುದ್ಧ ಸ್ಲೋಲಿ. at the at the beginning ಇದರ ವಿರುದ್ಧ ಪದ at the end of the play, just before the close of the show. Soon the audience stood up as the lights were switched on. In that in that dim ಅನ್ನೋ ಶಬ್ದದ ವಿರುದ್ಧ ಪದ in that bright light. In that bright light they could see the director, a a tall man with an imposing figure. Short ಅನ್ನೋ ಶಬ್ದದ ವಿರುದ್ಧ ಪದ tall. ಹೀಗೆ ನೀವು ಬರೀತೀರಾ. Give the negative forms of the words using a prefix. Change the article if necessary. A familiar man, an unfamiliar sight. A familiar sight, an unfamiliar sight. A used towel, an unused towel. A prepared speech, an unprepared speech. An attentive soldier, an inattentive soldier. ಐದನೇದು a successful attempt, an unsuccessful attempt. ಆರನೇದು an organized show, a disorganized snow or show. A disorganized show. A satisfied person, a dissatisfied person, an unsatisfied person. ಎರಡು ಬರಿಬಹುದು. Listen and speak ನಲ್ಲಿ ಒಂದಿಷ್ಟು ಹೈ, ಡೇ, ವಾಯ್ಸ್, ವೈ, ಶೇಪ್ ಅನ್ನೋ ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳ ಉಚ್ಚಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಇವುಗಳಿಗೆ ಡಿಪ್ತಾಂಗ್ಸ್ ಅಂತ ಹೇಳ್ತಾರೆ. ಟೀಚರ್ ಸೇಸ್ ದಿ ಫಾಲೋಯಿಂಗ್ ವರ್ಡ್ಸ್ ಅಲೌಡ್. Repeat after the teacher. Write them in the appropriate columns ಅಂತ ಇದೆ. ಇಲ್ಲಿ ಉಚ್ಚಾರಗಳೊಂದಿಗೆ ನೀವು ನಾನು ಮಾಡೋ ಉಚ್ಚಾರ ಇದು ಐ. ಐ ಉಚ್ಚಾರ. ಎ ಐ ಇದು ಐ ಉಚ್ಚಾರ. ಇ ಐ ಇದು ಎ ಎ. ಐ ಬರುತ್ತಲ್ಲ ಇದು ಐ ಉಚ್ಚಾರ. ಸಾರಿ, ಐ ಉಚ್ಚಾರ ಇದು ಎರಡನೇದು. ಎ ಐ ಇರೋದು ಐ ಉಚ್ಚಾರ. ಇ ಐ ಇರೋದು ಎ ಎ ಎ. ಇದು ಎ ಉಚ್ಚಾರ. ಇದು ಐ ಉಚ್ಚಾರ. ಇದು ಕೈ. ವೈ ವಾಯ್ಸ್ ಈ ಥರ ವಾಯ್ಸ್. ಚಾಯ್ಸ್ ಚಾಯ್ಸ್. ಓಯ್ ಇದು ಓಯ್ ಉಚ್ಚಾರ. ಇವಾಗ ನಾನು ಹೇಳೋ ಶಬ್ದಗಳಲ್ಲಿ ಹೇಗೆ ನಿಮಗೆ ಉಚ್ಚಾರ ಕೇಳುತ್ತೆ ಅನ್ನೋದನ್ನ ನೋಡಿ ಅವುಗಳ ತಕ್ಕ ಕಾಲಂನಲ್ಲಿ ಬರೀರಿ. ವೈಡ್ wide, sky, sky, late, flight, made, choice, nine, train, play.
moisture, boil, shine, place, playing, loiter, loiter. ಹೀಗೆ ನೀವು ಈ ಶಬ್ದಗಳನ್ನ ಅವುಗಳ ಉಚ್ಚಾರಕ್ಕೆ ತಕ್ಕಂತೆ ಕೆಳಗೆ ಕೊಟ್ಟಿರೋ ಬಾಕ್ಸ್ಗಳಲ್ಲಿ ಬರಿಬೇಕು. A, I, OA are called the diphthongs. That is combination of two vowel sounds. ಇವು ಎರಡು ಸ್ವರಗಳ ಉಚ್ಚಾರದ ಒಂದು ಮಿಕ್ಸ್ ಆಗಿರುತ್ತೆ. You will learn more about diphthongs in your future lessons. What vowel sound these diphthongs make? And with can you give more examples? ಈ ಥರದ ಶಬ್ದಗಳ ಇನ್ನಷ್ಟು ಉದಾಹರಣೆಗಳನ್ನ ಕೊಡೋಕೆ ಆಗುತ್ತಾ ಅಂತ ಪ್ರಶ್ನೆ. ಸ್ಪೋಕನ್ ಇಂಗ್ಲಿಷ್ನಲ್ಲಿ ಆಸ್ ಯೂಶುವಲ್ ಇದು ಮಾತಾಡುವ ಒಂದು ಪ್ರಯತ್ನ ಮಾಡಬೇಕಾದಂತಹ ಕೆಲಸ. ಇದನ್ನ ನೀವು ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಮಲ್ಲಿಕ್ ಏನ್ ಹೇಳ್ದ, ರಮೇಶ್ ಏನ್ ಹೇಳ್ದ, ಚತುರ್ವೇದಿ ಏನ್ ಹೇಳ್ದ ಅಂತ ನೀವು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಕೆಳಗೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಇವುಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ತೀರಾ? ಸೀಕಿಂಗ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಡನ್ ಇನ್ ಸೆವರಲ್ ವೇಸ್ ಡಿಪೆಂಡಿಂಗ್ ಆನ್ ಸಿಚುವೇಶನ್. ಪೀಪಲ್ whom you are requesting. Some patterns are ನೀವು ಯಾರಾದರೂ ಅಂತ ಏನಾದರೂ ಮಾಹಿತಿಗಳನ್ನ ಕೇಳಬೇಕಂದ್ರೆ ಬೇರೆ ಬೇರೆ ರೀತಿಗಳಲ್ಲಿ ಕೇಳಬಹುದು. ಅದನ್ನ ಯಾವ ರೀತಿ ಕೇಳಬಹುದು ಅಂತ 5 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇವುಗಳು ಸನ್ನಿವೇಶ ಮತ್ತು ಯಾರನ್ನ ಕೇಳ್ತಾ ಇದ್ದೀರಾ ಅದರ ಮೇಲೆ ಬೇರೆ ಬೇರೆ ತರ ಉಪಯೋಗಗಳಾಗ್ತವೆ. ಕ್ಯಾನ್ ಯು ಹೆಲ್ಪ್ ಮೀ? ಡು ಯು ಹ್ಯಾಪನ್ ಟು ನೋ? Could you please tell me? Do you mind if I should be thankful to you if you could ಅಂತ ಕೇಳಬಹುದು. ಇದರ ಬಗ್ಗೆ ನಮ್ಮ ಗ್ರಾಮರ್ ಸರಣಿಯಲ್ಲಿ ಇನ್ನ ಡೆಡಿಕೇಟೆಡ್ ವಿಡಿಯೋಸ್ಗಳಿದ್ದಾವೆ. ರೀಡಿಂಗ್ನಲ್ಲಿ ರೀಡ್ ದಿ ಫಾಲೋಯಿಂಗ್ ಪೀಸ್ ಆಫ್ ನ್ಯೂಸ್ ಆ್ಯಂಡ್ ಆನ್ಸರ್ ದಿ ಕ್ವಶನ್. Jahangir Khan, a legendary squash player from Pakistan, is considered to be the greatest player in the history of squash. He won the World Open 6 times and the British Open a record 10 times. Between 1981 and 86, he won 555 matches consecutively. ಒಂದು ಮ್ಯಾಚ್ನು ಸೋಲ್ದಂಗೆ 555 ಮ್ಯಾಚ್ಗಳನ್ನ ಗೆದ್ರು. ದಿಸ್ ವಾಸ್ ನಾಟ್ ಓನ್ಲಿ ದಿ ಲಾಂಗೆಸ್ಟ್ ವಿನ್ನಿಂಗ್ ಸ್ಟ್ರೀಕ್ ಇನ್ ದಿ ಸ್ಕ್ವಾಶ್ ಹಿಸ್ಟ್ರಿ ಬಟ್ ಆಲ್ಸೋ ಒನ್ ಆಫ್ ದಿ ಲಾಂಗೆಸ್ಟ್ ಅನ್ಬಿಟನ್ ರನ್ಸ್ ಬೈ ಎನಿ ಅಥ್ಲೀಟ್ ಇನ್ ಎನಿ ಟಾಪ್ ಲೆವೆಲ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಅಂತ ಇದೆ. ಇಲ್ಲಿ ಮುಂದೆ ಜಹಾಂಗೀರ್ ಅವರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅವುಗಳನ್ನ ನೀವು ಉತ್ತರ ಮಾಡಬೇಕು. ಹೇಗೆ ಉತ್ತರ ಮಾಡ್ತೀರಾ? ಹೂ ವಾಸ್ ಜಹಾಂಗೀರ್ ಖಾನ್? Jahangir Khan was the legendary squash player. Which country does he belong to? He belonged to Pakistan. Which game is he known for? Jahangir Khan is known for squash. How many times did he win the World Open? He won the World Open 10 times. Sorry, 6 times. He won the World Open 6 times. How many times did he win the World Open? Andre, he won the World Open 6 times. Which Open did he win 10 times? He won British Open 10 times. What was Jahangir's achievement between 1981 and 1986? Between 1981 and 1986, Jahangir Khan won 555 matches consecutively. ಗ್ರಾಮರ್ನಲ್ಲಿ ದಿ ಸರ್ಕಲ್ ಈಸ್ ಬಿಗ್. ಒಂದು
ವಸ್ತುಗಳನ್ನ ಹೇಗೆ ಕಂಪೇರ್ ಮಾಡ್ತೀರಾ, ಅಥವಾ ಯಾವುದೇ ಒಂದು ಸನ್ನಿವೇಶವನ್ನ ನೀವು ಹೇಗೆ ಒಂದಕ್ಕೊಂದು ಕಂಪೇರ್ ಮಾಡ್ತೀರಾ, ಹೋಲಿಕೆ ಮಾಡ್ತೀರಾ ಅನ್ನೋದು. ವಸ್ತು ಚಿಕ್ಕದಿದೆ, ದೊಡ್ಡದಿದೆ, ಅತಿ ದೊಡ್ಡದಿದೆ ಅಂತ ಹೇಳೋದಕ್ಕೆ ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್ ಅಂತ ಹೇಳ್ತೀರಾ. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್ ಅಂತ ಹೇಳ್ತೀರಾ. ಅದೇ ಥರ ಇಲ್ಲಿ ನಿಮಗೆ ಬಾಕ್ಸ್ನಲ್ಲಿ ಕೊಟ್ಟಿರುವ ಸರ್ಕಲ್ಗಳು, ದಿಸ್ ಸರ್ಕಲ್ ಈಸ್ ಬಿಗ್ ಅಂತ ಮೊದಲನೇ ಬಾಕ್ಸ್ನಲ್ಲಿ, ಎರಡನೇ ಬಾಕ್ಸಲ್ಲಿ ದಿಸ್ ಸರ್ಕಲ್ ಈಸ್ ಬಿಗ್ಗರ್ ದ್ಯಾನ್ ದಿ ಫಸ್ಟ್ ಒನ್. ಮೊದಲು ಬರೆದ ವೃತ್ತಕ್ಕಿಂತ ಎರಡನೇ ವೃತ್ತ ದೊಡ್ಡದಾಗಿದೆ. ಮೂರನೆಯದು ದಿಸ್ ಸರ್ಕಲ್ ಈಸ್ ದಿ ಬಿಗ್ಗೆಸ್ಟ್ ಆಫ್ ಆಲ್ ತ್ರೀ. ಕೆಳಗಿರುವ ಎಲ್ಲ ಮೂರು ವೃತ್ತಗಳಲ್ಲಿ ಮೂರನೆಯ ವೃತ್ತ ಎಲ್ಲಕ್ಕಿಂತ ದೊಡ್ಡದು ಅಂತ ಬರೀತೀರಾ. ಇದ ಹೋಲಿಕೆ ಮಾಡುವ ಶಬ್ದಗಳನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಗ್ರಾಮರ್ ಸೀರೀಸಲ್ಲಿ ಡೆಡಿಕೇಟೆಡ್ ವಿಡಿಯೋ ಇರುತ್ತೆ, ಅಲ್ಲಿಂದ ನೋಡಿ. ಆದರೆ ಇಲ್ಲಿ ಕೊಟ್ಟಿರೋ ಪಾಠವನ್ನ ಮೊದಲು ಕಲಿಯೋಣ. ಇಲ್ಲಿ ಒಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ. ಡಿಗ್ರೀಸ್ಗಳಲ್ಲಿ ಮೂರು ತರದ ಡಿಗ್ರಿಗಳಿರ್ತವೆ: ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ಅಂದ್ರೆ ಒಂದು ವಸ್ತುವನ್ನ ಡಿಸ್ಕ್ರೈಬ್ ಮಾಡುತ್ತೆ. ಕಂಪೇರಿಟಿವ್ ಡಿಗ್ರಿ ಅಂದ್ರೆ ಅದಕ್ಕಿಂತ ಚಿಕ್ಕದು, ದೊಡ್ಡದು ಅಂತ ಹೋಲಿಕೆ ಮಾಡುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಹೋಲಿಕೆ, ಅದರ ಮುಂದೆ ಬೇರೆ ಯಾವ ಹೋಲಿಕೆನೂ ಇರಲ್ಲ. ಉದಾಹರಣೆಗೆ ಕೋಲ್ಡ್, ಕೋಲ್ಡರ್, ಕೋಲ್ಡೆಸ್ಟ್. ಕೋಲ್ಡೆಸ್ಟ್ ಗಿಂತ ಕೋಲ್ಡ್ ಇರಕ್ಕೆ ಸಾಧ್ಯ ಇಲ್ಲ. ಕೋಲ್ಡೆಸ್ಟ್ ಈಸ್ ದಿ ಬಿಗ್ಗೆಸ್ಟ್ ಕಂಪ್ಯಾರಿಸನ್ ಲೆವೆಲ್, ಅದಕ್ಕೆ ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತಾರೆ. ಕೋಲ್ಡರ್, ಇಲ್ಲಿ ನೀವೇನ್ ಮಾಡ್ತಾ ಇರ್ತೀರಾ, ಒಂದು ಹೋಲಿಕೆ ಮಾಡ್ತಾ ಇರ್ತೀರಾ. ದಿಸ್ ಬಾಟಲ್ ಆಫ್ ಜ್ಯೂಸ್ ಈಸ್ ಕೋಲ್ಡರ್ ದ್ಯಾನ್ ದಿ ದ್ಯಾಟ್ ಬಾಟಲ್ ಆಫ್ ಜ್ಯೂಸ್ ಅಂದ್ರೆ ಎರಡು ವಸ್ತುಗಳನ್ನ ಹೋಲಿಕೆ ಮಾಡ್ತೀರಾ. ಪಾಸಿಟಿವ್ ಡಿಗ್ರಿನಲ್ಲಿ ಬರೀ ಅದನ್ನ ವರ್ಣನೆ ಮಾಡ್ತೀರಾ. ದಿಸ್ ಬಾಟಲ್ ಆಫ್ ಜ್ಯೂಸ್ ಈಸ್ ಕೋಲ್ಡ್ ಅಂತ ಹೇಳ್ತೀರಾ. ಯಾವಾಗ ನಿಮಗೆ ಅದಕ್ಕಿಂತ ಜಾಸ್ತಿ ತಣ್ಣಗಿರುವ ಒಂದು ಬಾಟಲ್ ಸಿಗುತ್ತೋ ಅವಾಗ ದಿ ಸೆಕೆಂಡ್ ಅಂದ್ರೆ ಹೊಸದಾಗಿ ಬಂದಿರುವ ಬಾಟಲ್, ದಿಸ್ ಬಾಟಲ್ ಈಸ್ ಕಾಲ್ಡ್ ಕೋಲ್ಡರ್ ದ್ಯಾನ್ ದಿ ಒನ್ ದಟ್ ಐ ಹ್ಯಾಡ್. ಈ ಬಾಟಲ್ ಆಫ್ ಜ್ಯೂಸ್ ಇನ್ನು ಜಾಸ್ತಿ ತಂಪಾಗಿದೆ. ಕೋಲ್ಡೆಸ್ಟ್ ಅಂದ್ರೆ ಫ್ರಿಡ್ಜ್ನಲ್ಲಿ ಒಂದು 100 ಬಾಟಲ್ಗಳಿದ್ದಾವೆ, ಜ್ಯೂಸ್ ಬಾಟಲ್ಗಳಿದ್ದಾವೆ ಅಂತ ಅನ್ಕೊಳ್ಳಿ. ಐ ವಾಂಟ್ ದಿ ಕೋಲ್ಡೆಸ್ಟ್ ಬಾಟಲ್ ಆಫ್ ಜ್ಯೂಸ್. ನನಗೆ ಎಲ್ಲಕ್ಕಿಂತ ತಣ್ಣಗಿರುವ ಅಂದರೆ 100ರಲ್ಲಿ 99 ಬಿಟ್ಟು ಒಂದು ಅತಿ ತಂಪಾಗಿರುವ, ಅದಕ್ಕೆ ಸೂಪರ್ಲೇಟಿವ್ ಅಂತ ಹೇಳ್ತೀವಿ. ಅದೇ ಥರ ನೀವು ಕೆಳಗೆ ಕೊಟ್ಟಿರುವ ಶಬ್ದಗಳನ್ನು ಹೇಗೆ ಅವುಗಳ ಕಂಪೇರೇಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗಳಲ್ಲಿ ಬರೀತೀರಾ ಅಂತ ನೋಡೋಣ. ಬ್ಲ್ಯಾಕ್, ಇದು ಬ್ಲ್ಯಾಕರ್, BLACKER. ಬ್ಲ್ಯಾಕೆಸ್ಟ್, BLACKEST. ಬ್ಲ್ಯಾಕೆಸ್ಟ್ ಆಫ್ ದಿ ಬ್ಲ್ಯಾಕ್ ಅಂದರೆ ಅದಕ್ಕಿಂತ ಕಪ್ಪಗಾಗಿರೋ ವಸ್ತು ಯಾವುದು ಇಲ್ಲ ಅಂತ. ಬ್ರೈಟ್, ಇದು BRIGHTER, ಬ್ರೈಟರ್. BRIGHTEST, ಬ್ರೈಟೆಸ್ಟ್. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಈಸಿ, ಈಸಿಯರ್. EASIER, EASIEST, ಈಸಿಯೆಸ್ಟ್. ಗುಡ್, ಗುಡಾರ್, ಗುಡೆಸ್ಟ್ ಆಗಲ್ಲ. ಗುಡ್, ಗುಡಾರ್, ಗುಡೆಸ್ಟ್ ಆಗಲ್ಲ. ಗುಡ್, ಬೆಟರ್, ಬೆಸ್ಟ್ ಆಗುತ್ತೆ. ಲಿಟಲ್, ಲೆಸ್, ಲೀಸ್ಟ್. ಲಿಟಲ್, ಲೆಸ್, ಲೀಸ್ಟ್. LEAST, ಅತಿ ಕಡಿಮೆ. ಮೆನಿ, ಮೋರ್, ಮೋಸ್ಟ್ ಅಂತ ಬರೀತೀರಾ. ಹಾಗೆ ಬ್ಲೂ, ಬ್ಲೂವರ್, ಬ್ಲೂಯೆಸ್ಟ್. ನೈಸ್, ನೈಸರ್, ನೈಸೆಸ್ಟ್. ಲೇಟ್, ಲೇಟರ್, ಲೇಟೆಸ್ಟ್. ಬಿಗ್, ಇಲ್ಲಿ ಡಿವಿಷನ್ ಇದೆ, ಇದು ಒಂದೇ ಕಾಲಮ್ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿಂದ ಈ ಕಡೆಗೆ ಬೇರೆ, ಆ ಕಡೆಗೆ ಬೇರೆ. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್.
ಫ್ಯಾಟ್, ಫ್ಯಾಟರ್, ಫ್ಯಾಟೆಸ್ಟ್, interesting, more interesting, most interesting, important, more important, most important, beautiful, more beautiful, most beautiful. ಹೀಗೆ ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಗಳು ಇಲ್ಲದ ಶಬ್ದಗಳಿಗೆ ನೀವು ಮೋರ್ ಮತ್ತು ಮೋಸ್ಟ್ ಅಂತ ಬರೀತೀರಾ. ಮೋರ್ ಅಂತ ಕಂಪೇರಿಟಿವ್ ಡಿಗ್ರಿನಲ್ಲಿ ಬರೆದ್ರೆ ಮೋಸ್ಟ್ ಅಂತ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಬರೀತೀರಾ. ಹೀಗೆ ನೀವು ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಗಳು ಇಲ್ಲದ ಶಬ್ದಗಳಿಗೆ ಮೋರ್ ಮತ್ತು ಮೋಸ್ಟ್ ಅಂತ ಓದ್ತೀರಾ. ಯಾಕೆಂದ್ರೆ ಇಂಪಾರ್ಟೆಂಟ್ ಅನ್ನೋ ಶಬ್ದವನ್ನ ಇಂಪಾರ್ಟೆಂಟ್ ಅನ್ನೋ ಶಬ್ದವನ್ನ ಇಂಪಾರ್ಟೆಂಟರ್, ಇಂಪಾರ್ಟೆಂಟೆಸ್ಟ್ ಅಂತ ಬರೆಯೋಕೆ ಆಗಲ್ಲ. ಹಾಗೆ ಬರೆದ್ರೆ ತಪ್ಪು, ಅವುಗಳಿಗೆ ಯಾವ ಅರ್ಥನೂ ಇರಲ್ಲ. ಅದೇ ತರ ಬ್ಯೂಟಿಫುಲ್ ಅನ್ನೋ ಶಬ್ದವನ್ನ ಬ್ಯೂಟಿಫುಲ್ಲರ್, ಬ್ಯೂಟಿಫುಲ್ಲೆಸ್ಟ್ ಅಂತ ಬರೆದ್ರೆ ತಪ್ಪು ಆಗುತ್ತೆ. ಅದಕ್ಕೆ ಮೋರ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಬರಿತೀರಾ. ಮುಂದೆ compare the given set of nouns in pairs. Use the adjectives given in the box. Two are done for you ಅಂತ ಇದೆ. You have got to add appropriate article to some cases. ಮೊದಲನೇ ಉದಾಹರಣೆ ಏನು ಬರೆದಿದ್ದಾರೆ? ಅಲ್ಯೂಮಿನಿಯಂ ಈಸ್ ಚೀಪರ್ ದ್ಯಾನ್ ಗೋಲ್ಡ್. ನೋಡಿ, ಅಲ್ಯೂಮಿನಿಯಂ ಇಲ್ಲಿಂದ ಶಬ್ದ ತಗೊಂಡು ಈಸ್ ಚೀಪರ್ ಕಂಪೇರ್ ಮಾಡ್ತಾ ಇದ್ದಾರೆ. ಅಲ್ಯೂಮಿನಿಯಂನ ಚಿನ್ನಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಲ್ಯೂಮಿನಿಯಂ ಈಸ್ ಕಂಪೇರೇಟಿವ್ ಡಿಗ್ರಿ ಬರೀತೀರಾ. ಅಲ್ಯೂಮಿನಿಯಂ ಈಸ್ ಚೀಪರ್ ದ್ಯಾನ್ ಗೋಲ್ಡ್. ಗೋಲ್ಡ್ ಈಸ್ ನಾಟ್ ಆಸ್ ಚೀಪ್ ಆಸ್ ಅಲ್ಯೂಮಿನಿಯಂ ಅಂತನೂ ಬರೀತೀರಾ. ಇಲ್ಲಿ ಗೋಲ್ಡ್ ಇದೆ. ಗೋಲ್ಡ್ ಈಸ್ ನಾಟ್ ಆಸ್ ಚೀಪ್ ಆಸ್ ಅಲ್ಯೂಮಿನಿಯಂ ಅಂತ ಬರೀತೀರಾ. ಈ ಥರದ ಒಂದಿಷ್ಟು ವಾಕ್ಯಗಳ ರಚನೆ ಮಾಡಬೇಕು. ಅವುಗಳನ್ನ ನಾನು ಹೇಳ್ತೇನೆ, ಗಮನ ಕೊಟ್ಟು ಕೇಳ್ಕೊಳ್ಳಿ. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಟೈಪ್ ಮಾಡಿ ಹಾಕಿರ್ತೀನಿ, ಅಲ್ಲಿಂದನೂ ನೋಡ್ಕೋಬಹುದು. ಮಸಾಲಾ ಪುರಿ ಈಸ್ ಮೋರ್ ಸ್ಪೈಸಿ ದ್ಯಾನ್ ವೈಟ್ ರೈಸ್. ವೈಟ್ ರೈಸ್ ಈಸ್ ನಾಟ್ ಆಸ್ ಸ್ಪೈಸಿ ಆಸ್ ಮಸಾಲಾ ಪುರಿ. Elephant is bigger than mouse. Mouse is not as big as elephant. Ice is cooler than water. Water is not as cool as ice. Mount Everest is taller than Chamundi Hills. Chamundi Hills are not as tall as Mount Everest ಅಂತ ಬರೀತೀರಾ. ಇಲ್ಲಿ ನೀವು ಏನನ್ನ ಗಮನಿಸಿದ್ದು ಅಂದ್ರೆ, ಇಲ್ಲಿ ಕಲಿತಿರೋ ಪಾಸಿಟಿವ್ ಡಿಗ್ರಿ ಮತ್ತು ಕಂಪೇರಿಟಿವ್ ಡಿಗ್ರಿಗಳಲ್ಲಿ ಶಬ್ದಗಳನ್ನ ಉಪಯೋಗ ಮಾಡೋದು, ಅವುಗಳನ್ನ ಅಡ್ಜೆಕ್ಟಿವ್ಸ್ ಆಗಿ ನೌನ್ಗಳ ಜೊತೆ ಸೇರಿಸಿ ಹೇಗೆ ವಾಕ್ಯ ರಚನೆ ಮಾಡೋದನ್ನ ಅಂತ ಕಲಿತ್ರಿ. Complete the following sentences using the given adjectives or their comparative or superlative form ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಗ್ರೇಟ್ ಅನ್ನೋ ಶಬ್ದನ ಇಲ್ಲಿ ಅದರ ಅಡ್ಜೆಕ್ಟಿವ್ ಅಥವಾ ಕಂಪ್ಯಾರಿಟಿವ್ ಆರ್ ಸೂಪರ್ಲೇಟಿವ್ ಡಿಗ್ರಿನಲ್ಲಿರುವ ಶಬ್ದಗಳನ್ನ ಉಪಯೋಗಿಸಿ ಈ ಬಿಟ್ಟ ಸ್ಥಳವನ್ನ ತುಂಬಬೇಕು. ಹೇಗೆ ತುಂಬ್ತೀರಾ? ಹೂ ಅಕಾರ್ಡಿಂಗ್ ಟು ಯು ಈಸ್ the greatest living poet of India. Greatest, G-R-E-A-T-E-S-T, great, greater, greatest. ಇಲ್ಲಿ ಅತಿ ದೊಡ್ಡದಾದ ಒಂದು ಕಂಪೇರ್ ಮಾಡ್ತಾ ಇರೋದು, ಸೂಪರ್ಲೇಟಿವ್ ಕಂಪ್ಯಾರಿಸನ್. ಅದಕ್ಕೆ ಇಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ನ ಬರಿತೀವಿ, ಸೂಪರ್ಲೇಟಿವ್ ಡಿಗ್ರಿನಲ್ಲಿರೋ ಅಡ್ಜೆಕ್ಟಿವ್ ಬರಿತೀವಿ. ಯೂಸ್ಫುಲ್, ಐರನ್ ಇಸ್ ದಿ ಮೋಸ್ಟ್ ಯೂಸ್ಫುಲ್. ಯೂಸ್ಫುಲ್ ಅನ್ನೋ ಶಬ್ದಕ್ಕೆ
ಸೂಪರ್ಲೇಟಿವ್ ಬರಲ್ಲ. ಅದಕ್ಕೆ ಐರನ್ ಇಸ್ ದಿ ಮೋಸ್ಟ್ ಯೂಸ್ಫುಲ್ ಅಂತ ಬರಿತೀವಿ. ಯೂಸ್ಫುಲ್, ಐರನ್ ಈಸ್ ದಿ ಮೋಸ್ಟ್ ಯೂಸ್ಫುಲ್. ಯೂಸ್ಫುಲ್ ಶಬ್ದವನ್ನ ಯೂಸ್ಫುಲ್ಲರ್, ಯೂಸ್ಫುಲ್ಲೆಸ್ಟ್ ಅಂತ ಬರೆಯೋಕೆ ಬರಲ್ಲ. ಡ್ರೈ, ರಾಜಸ್ಥಾನ್ ಈಸ್ ದಿ ಡ್ರೈಯೆಸ್ಟ್, DRIEST, ಡ್ರೈಯೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಗುಡ್ ಹೆಲ್ತ್ ಈಸ್ ಆಲ್ವೇಸ್ ಆಲ್ವೇಸ್ ಬೆಟರ್ than ವೆಲ್ತ್. ಗುಡ್, ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಇಲ್ಲಿ ಕಂಪೇರಿಟಿವ್, ಯಾಕಂದ್ರೆ ಹೆಲ್ತ್ ಮತ್ತು ವೆಲ್ತ್ ನ ಕಂಪೇರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕಂಪೇರಿಟಿವ್ ಡಿಗ್ರಿನಲ್ಲಿರುವ ಗುಡ್ ಅನ್ನೋ ಶಬ್ದದ ಒಂದು ಆಲ್ಟರ್ನೇಟಿವ್ ವರ್ಡ್ನ ಯೂಸ್ ಮಾಡಿದ್ರಿ. ಆದರೆ ಇಲ್ಲಿ ನೀವು ಕಂಪೇರ್ ಮಾಡ್ತಾ ಇಲ್ಲ, ಯು ಆರ್ ಮೆನ್ಷನಿಂಗ್ ವಿಚ್ ಒನ್ ಈಸ್ ದಿ ಬೆಸ್ಟ್. ಅದಕ್ಕೆ ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಶಾರ್ಪ್, ಯುವರ್ ನೈಫ್ ಈಸ್ ನಾಟ್ ಸೋ ಶಾರ್ಪ್ as mine. Sharp, sharp, sharp. Ramesh is as tall as his father. My sister is 3 years older than me. Heavy, may I help you? Your bag is heavy. ಅಂತ ಉತ್ತರಗಳನ್ನ ಬರಿತೀರಾ. ಮುಂದೆ ರೈಟಿಂಗ್ನಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್. ಡಿಸ್ಕ್ರೈಬ್ ದಿ ಪಿಕಾಕ್ ಇನ್ about 10 sentences using the words given below. ಕೆಳಗಡೆ ಬ್ರಾಕೆಟ್ನಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಉಪಯೋಗಿಸಿ ಇಲ್ಲಿರುವ ನವಿಲಿನ ಚಿತ್ರವನ್ನ ವಿವರಣೆ ಮಾಡಬೇಕು. ಹೇಗೆ ಬರೀತೀರಾ ಗಮನ ಕೊಟ್ಟು ಕೇಳಿ. ದಿ ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ಇಟ್ ಈಸ್ ವೆರಿ ಬ್ಯೂಟಿಫುಲ್. Its body is covered by long green feathers. It has blue eyes. It eats germs, worms, and tender shoots of plants. It lives close to the villages. It dances before rain. The male peacock dances. Its dance is most attractive. Its blue body is nice to see ಅಂತ ಬರಿತೀರಾ. ಅದೇ ತರ ಮುಂದೆ ಇನ್ನೊಂದಿದೆ. ಗಿವನ್ ಬಿಲೋ ಇಸ್ ದಿ ಪಿಕ್ಚರ್ ಆಫ್ picture and some sentences describing it. Correct the description and rewrite the sentences. ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. At market, I saw an old woman sitting in a chair. She is not sitting in a chair. She was selling eggs. ಅವರು ಮೊಟ್ಟೆಯನ್ನ ಮಾರಾಟ ಮಾಡ್ತಾ ಇಲ್ಲ. She was wearing shirt and trousers. ತಪ್ಪು. ಈ ಎಲ್ಲ ತಪ್ಪು ಹೇಳಿಕೆಗಳನ್ನ ಸರಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸರಿ ಮಾಡ್ತೀರಾ? At the roadside, I saw a woman sitting on the footpath. She was selling pots. She was wearing a sari and it was a sunny day ಅಂತ ನೀವು ಡಿಸ್ಕ್ರೈಬ್ ಮಾಡ್ತೀರಾ. ಸಜೆಸ್ಟೆಡ್ ರೀಡಿಂಗ್ನಲ್ಲಿ ಚಿಲ್ಡ್ರನ್ ಹೂ ಮೇಡ್ ಇಟ್ ಬಿಗ್ ಅನ್ನೋ ಒಂದು ಪುಸ್ತಕವನ್ನ ಓದಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಮ್ಮ ಈ ಪಾಠ ಮುಕ್ತಾಯ ಆಯಿತು. ಮುಂದಿನ ಪಾಠದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.